ಶ್ರೀ ಎನ್ ವಿ ರಮೇಶ್ ಅವರು ಬರೆದಿರತಕ್ಕಂಥ ಮೈಸೂರಿನ ಮರೆಯಲಾಗದ ಮಹನೀಯರು ಶ್ರೀಕಂಠೇಶ್ವರ ಅಯ್ಯರವರ ಒಂದು ಜೀವನದ ಚರಿತ್ರೆಯನ್ನು ಈ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ದಯಮಾಡಿ ಶಿಕ್ಷಕರು, ಓದುಗರು ಈ ಒಂದು ತುಂಬ ಹಳೆಯದಾದ ಪುಸ್ತಕವನ್ನು ಓದಬೇಕು. ವಿಶೇಷವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮರೆಯಲಾಗದ ಮಹನೀಯರ ಬಗ್ಗೆ. ದಯಮಾಡಿ ನೋಡಿ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನಲ್ ಮೂಲಕ ಈ ಕಾರ್ಯಕ್ರಮವನ್ನು ನೋಡ್ತಿರೋ ಎಲ್ಲ ಶ್ರೋತೃಗಳಿಗೆ, ಪ್ರೇಕ್ಷಕರಿಗೆ ನಂಜನಗೂಡು ವಾಮನ್ ರಮೇಶ್ ಮಾಡುವಂತ ಆತ್ಮೀಯ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಎಲ್ಲ ಕಡೆ ಪ್ರತಿಪಾದಿಸ್ತಾ ಬಂದಿದ್ದೀನಿ, ವೇದಿಕೆಗಳಲ್ಲಿ, ಲೇಖನಗಳಲ್ಲಿ, ಭಾರತೀಯ ಸಮಾಜದಲ್ಲಿ ಕುಟುಂಬಕ್ಕೆ ಬಹಳ ಮಹತ್ವವಿದೆ. ನಾವು ಪ್ರತಿಯೊಬ್ಬರೂ ಸಹ ನಮ್ಮ ವಂಶದ ಬಗ್ಗೆ, ನಮ್ಮ ಹಿರಿಯರ ಬಗ್ಗೆ ತಿಳ್ಕೊಳ್ಬೇಕು, ಅವರಿಗೆ ಗೌರವ ಸಲ್ಲಿಸಬೇಕು, ಅವರ ಹೆಸರಿನಲ್ಲಿ ದಾಖಲೆಗಳನ್ನ ಮಾಡಿ ಸೃಷ್ಟಿಸಬೇಕು, ಮುಂದಿನ ತಲೆಮಾರಿಗೆ ಕೊಡಬೇಕು ಅಂತ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಬಹಳ ಜನಕ್ಕೆ ನಾನು ಹೋದಾಗ ಶಾಲೆ ಮಕ್ಕಳಿಗೆ, ಕಾಲೇಜು ಯುವಕರಿಗೆ, ಮಹಿಳೆಯರಿಗೆ ಎಲ್ಲ ಕೇಳಿದಾಗ ನಿಮ್ ತಂದೆ ತಾಯಿ ಹೆಸರೇನು ಅಂದ್ರೆ ಹೇಳ್ಬಿಡ್ತಾರೆ. ನಿಮ್ ತಾತ ಅಜ್ಜಿ ಹೆಸರೇನು ಅಂದ್ರೆ ಕೆಲವರು ತಂದೆಯ ತಂದೆ ತಾಯಿ ಹೆಸರು ಹೇಳ್ತಾರೆ, ತಾಯಿಯ ತಾಯಿ ತಂದೆ ಹೆಸರು ಮರ್ತಿರ್ತಾರೆ. ತಾತಂದ್ರ ಹೆಸರು ಹೇಳಿ, ತಾಯಿಯ ತಾತ ಅಜ್ಜಿ, ತಂದೆಯ ತಾತ ಅಜ್ಜಿ ಹೆಸರು ಹೇಳಿ ಅಂದ್ರೆ ಅವರಿಗೆ ಗೊತ್ತೇ ಆಗಲ್ಲ. ಇನ್ನು ಮುತ್ತಜ್ಜಂದ್ರ ಬಗ್ಗೆ ಹೇಳಿ ಯಾವೂರಿಂದ ಬಂದ್ರು ಅಂತ ಕೇಳಿದ್ರೆ, ಅಯ್ಯ ಹೋಗ್ರಿ ನಮಗ್ ಗೊತ್ತಿಲ್ಲ, ನಾವೀಗೇನಿದೀವಿ, ನಾನು ನಮ್ಮ ತಂದೆ ತಾಯಿ, ನಾನು ನನ್ನ ಹೆಂಡತಿ, ಮಕ್ಕಳು, ಇಷ್ಟೇ ನಂಗೆ ಗೊತ್ತು ಅಂತಾರೆ. ಅಂದ್ರೆ ಒಂದು ಕುಟುಂಬದಲ್ಲಿ ಅನೇಕ ಸದಸ್ಯರಿದ್ರೆ ಅವರು ಬೇರೆ ಬೇರೆ ಕಾರಣಗಳಿಂದ ಬೇರೆ ಊರಿಗೆ ಹೋದಾಗ ಅವರೆಲ್ಲ ವರ್ಷಕ್ಕೊಂದ್ಸಲನೋ 10 ವರ್ಷಕ್ಕೊಂದ್ಸಲನೋ ವಿದೇಶಕ್ಕೆ ಹೋಗಿದ್ರೆ ಯಾವಾಗ್ಲೋ ಒಂದ್ಸಲನೋ ಬಂದು ಬಂಧುಗಳ ಸಮಾರಂಭಗಳಲ್ಲಿ ಭಾಗವಹಿಸಿದಾಗ ಇವ್ರು ನಮ್ಮ ಬಂಧುಗಳು ಅಂತಾರೆ, ಒಂದು ಗಿಫ್ಟ್ ಕೊಟ್ಬಿಡ್ತಾರೆ, ಮುಗೀತು. ನಾನು ಎಲ್ಲರಿಗೂ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಿಮ್ ತಂದೆ ತಾಯಿ ಬಗ್ಗೆ 10 ಪೇಜ್ ಆದ್ರೂ ಬರೀರಿ. ನಿಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ಬರೀರಿ. ಬರೀಲಿಕ್ಕೆ ದೊಡ್ಡ ಲೇಖಕರೇ ಆಗ್ಬೇಕು ಅಂತಿಲ್ಲ. ಹಿಂದೆ ನೋಡಿ ಡೈರಿ ಬರಿತಿದ್ರು ಎಲ್ಲಾರು. 6 ಆಣೆ ಒಂದು ಕೊತ್ತಂಬರಿ ಸೊಪ್ಪು ತಗೊಂಡೆ, 4 ಆಣೆ ಇದು ತಗೊಂಡೆ ಅಂತ ಹೇಳಿ ನಮ್ ಸೋದರ ಮಾವಂದ್ರಂತೂ PV ರಾಮಚಂದ್ರನ್ ಅವರು ಸಾವಿರಾರು ಡೈರಿ ಇಟ್ಟಿದ್ರು ಲೆಕ್ಕದ ಬಗ್ಗೆ. ಎಲ್ಲಿ ಹೋದೆ, ಏನ್ ಮಾಡಿದೆ, ಯಾರನ್ನ ಭೇಟಿಯಾದೆ ಅಂತ. ನಾನು ಆತರ ಲೆಕ್ಕದ ಬಗ್ಗೆ ನಿಮಗೆ ಹೇಳ್ತಾ ಇಲ್ಲ. ನಿಮ್ಮ ತಂದೆ ತಾಯಿ, ನಿಮ್ಮ ಸುತ್ತಲಿನ ಸಮಾಜ, ನೀವು ನೋಡಿದಂತ ಹಿರಿಯರು, ನೀವು ನೋಡಿದಂತ ಅಧಿಕಾರಿಗಳು, ನೀವು ನೋಡಿದಂತ ಪರಿಸರದ ಬಗ್ಗೆ ಬರೀರಿ. ನಾನಂತೂ ನೋಡ್ರಿ ಬಹಳ ಅಭಿಮಾನದಿಂದ, ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಮುತ್ತಜ್ಜ ಅವರ ಬಗ್ಗೆ 40 ವರ್ಷ ಸಂಶೋಧನೆ ಮಾಡಿ ದಾಖಲೆಗಳನ್ನ ಸಂಗ್ರಹಿಸಿ ಈ ಪುಸ್ತಕವನ್ನ ಮಾಡ್ಲಿಕ್ಕೆ ಬಹಳ ಅಭಿಮಾನ, ಹೆಮ್ಮೆ ಇದೆ, ಅಹಂಕಾರ ಇಲ್ಲ. ನಮ್ಮ ತಂದೆ NS ವಾಮನ್ ಅವ್ರ ಬಗ್ಗೆನೂ 2 ಪುಸ್ತಕ ಮಾಡಿದ್ದೀನಿ, ನನ್ನ ಮಗನ ಬಗ್ಗೆ 1 ಪುಸ್ತಕ ಮಾಡಿದ್ದೀನಿ, ನನ್ನ ಹೆಂಡತಿ ಬಗ್ಗೆ 2 ಪುಸ್ತಕ ಮಾಡಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವೆಲ್ಲ ದಾಖಲೆಗಳು ಒಂದು 2-3 ತಲೆಮಾರು ಹೋಗ್ಬಿಟ್ರೆ ಇಂಥವ್ರು ಇದ್ರು ಅನ್ನೋದೇ ಮರ್ತು ಹೋಗುತ್ತೆ. ಹೀಗಾಗಿ ಇವತ್ತು ನಾನು ತಮಗೆ ನನ್ನ ಮುತ್ತಜ್ಜನವರ ಜೀವನ ಸಾಧನೆಯ ಬಗ್ಗೆ ಪುಸ್ತಕದ ಆಧಾರಗಳನ್ನು ತೋರಿಸ್ತಾ ಹೇಳ್ತೀನಿ. ಮೈಸೂರಿನವರಾದ್ರೆ ತಮ್ಗೆಲ್ಲ ಗೊತ್ತಿರುತ್ತೆ, ಈ ಹಾರ್ಡ್ವಿಕ್ ವೃತ್ತ ಇದೆ ನೋಡಿ, ಹಾರ್ಡ್ವಿಕ್ ಸರ್ಕಲ್ ನೋಡಿದ್ದೀರಾ? ಆ ಸರ್ಕಲ್ ಬಳಿ ಆ ವೃತ್ತದ ಬಗ್ಗೆ ಒಂದು ಬೋರ್ಡ್ ಇದೆ, ಶ್ರೀಕಂಠೇಶ್ವರ ಅಯ್ಯರ್ ವೃತ್ತ ಅಂತ ಹೇಳಿ. ಅವರೇ ನಮ್ಮ ಪುಣ್ಯಾತ್ಮ ಮುತ್ತಜ್ಜ ಅವರು. ಲಕ್ಷ್ಮೀಪುರಂನಲ್ಲಿ ಅವರು, ಲಕ್ಷ್ಮೀಪುರಂ ಶಾಲೆಯ ಎದುರಿಗಿರುವಂತ ಮನೆಯಲ್ಲಿ ಅವರು ಒಂದು ಕಾಲದಲ್ಲಿ ಇದ್ರು. ನೋಡಿ, ಇವ್ರ ಕಾಲ ನಾನು ದಾಖಲಿಸಿದ್ದೀನಿ. ಕ್ರಿಸ್ತಶಕ 1862ರಿಂದ 1936. ಅಂದ್ರೆ ಹೆಚ್ಚು ಕಮ್ಮಿ 100 ವರ್ಷಕ್ಕಿಂತ ಹಿಂದೆ ಹೋದ್ರಿ ಇವರು. ಆದರೂ ಅವರಲ್ಲಿದ್ದಂತ ದಾಖಲೆಗಳನ್ನ ಸಂಗ್ರಹಿಸಿದ್ದೇನೆ. ನನಗೆ ಒಂದ್ ಬೇಸರ ಏನು ಅಂದ್ರೆ, ನಮ್ಮ ತಾಯಿಯ ತಾತ ಶ್ರೀಕಂಠೇಶ್ವರ ಅಯ್ಯರ್ ಬಗ್ಗೆ, ಅಂದ್ರೆ ನಮ್ಮ ತಾಯಿ ಗಿರಿಜಾ ಅವರ ತಾತ ಶ್ರೀಕಂಠೇಶ್ವರ ಅಯ್ಯರ್ ನನ್ನ ಮುತ್ತಜ್ಜ ತಾಯಿ ಕಡೆಯಿಂದ ನನಗೆ, ಅವ್ರ ಬಗ್ಗೆ ನನಗೆ ದಾಖಲೆಗಳು ಸಿಕ್ತು. ಯಾಕಂದ್ರೆ ಆ ಅರಮನೆಯಲ್ಲಿ ಅಥವಾ ಅವರ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಅವ್ರ ಕೆಲಸ ಮಾಡಿದ ಕಡೆ ಎಲ್ಲ ನನಗೆ ದಾಖಲೆಗಳು ಸಿಕ್ತು. ಮತ್ತೆ ಮುಖ್ಯವಾಗಿ ಗೆಜೆಟ್ ಏನಿರುತ್ತೆ ನೋಡಿ, ಗೆಜೆಟಿಯರ್ ಇರುತ್ತಲ್ಲ, ಆ ಗೆಜೆಟಿಯರ್ ಅಲ್ಲಿ ಇವರ ಬಗ್ಗೆ 4 ಪುಟಗಳಿವೆ, ಅದನ್ನೆಲ್ಲ ಸಂಗ್ರಹಿಸ್ತೇನೆ ನಾನು. ಆದ್ರೆ ನನಗೆ ಖೇದ ಇರೋದೇನಂದ್ರೆ, ನಮ್ಮ ತಂದೆಯವರ ತಾತ ವೆಂಕಟಾಚಲ ಶಾಸ್ತ್ರಿಗಳು ಅಂತ, ಅವರು ಸಹ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ನ್ಯಾಯಶಾಸ್ತ್ರ ಮತ್ತೆ ಧರ್ಮಶಾಸ್ತ್ರದ ಸಲಹೆಗಾರರಾಗಿದ್ರು, ಮಾರ್ಗದರ್ಶಕರಾಗಿದ್ರು. ಅವರಿಗೆ ಒಂದು ರೀತಿಯ ಕೆಂಪು ರತ್ನದ
ತೋಡ ಕೊಟ್ಟಿದ್ರು, ಕೆಂಪು ಶಾಲು ಕೊಟ್ಟಿದ್ರು ಮಹಾರಾಜರು. ನಿಮಗೇನ್ ಬೇಕು ಅಂತ ಕೇಳಿದಾಗ ನಂಗೇನು ಬೇಡ ಪ್ರಭು, ತಮ್ಮ ಒಂದು ದಯೆಯಲ್ಲಿ, ತಮ್ಮ ಒಂದು ಕರುಣೆಯಲ್ಲಿ, ತಮ್ಮ ಒಂದು ಕೃಪೆ ಇರ್ಲಿ ಅಂತ ಅಷ್ಟೇ ಕೇಳಿದ್ರು. ದುಡ್ಡು ಇಸ್ಕೊಳ್ಳಿಲ್ಲ ಅವರು. ಅಂತ ಮಹಾತ್ಮರು ಲಕ್ಷಾವಧಿ ತಾಳಪತ್ರಗಳಲ್ಲಿ ಎಲ್ಲವನ್ನು ಬರೆದಿದ್ದಾರೆ, ನ್ಯಾಯಶಾಸ್ತ್ರ, ಧರ್ಮಶಾಸ್ತ್ರದ ಬಗ್ಗೆ. ಆದರೆ ದುರ್ದೈವದಿಂದ ಅವು ನಮ್ಮ ಹತ್ರ ಇಲ್ಲ. ಯಾಕೆಂದ್ರೆ ನಮ್ಮ ಚಿಕ್ಕಪ್ಪ ಅವರು ಸುಬ್ರಹ್ಮಣ್ಯಂ ಅಂತಿದ್ರು CFTR ಅಲ್ಲಿ. ಅವರು ಒಂದು ಮನೆಯಲ್ಲಿ ಒಂದು ಕೋಣೆ ತುಂಬಾ ಇದ್ದಂತ ಈ ದಾಖಲೆಗಳನ್ನ ಇಡೋದು ಕಷ್ಟ ಅಂತ ಹೇಳಿ ಆಗಿನ ಕಾಲದಲ್ಲಿ ತಗೊಂಡು ಹೋಗಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಕೊಟ್ಬಿಟ್ರಂತೆ. ಎಷ್ಟೋ ವರ್ಷಗಳ ಕೆಳಗೆ, 5-6 ದಶಕಗಳ ಹಿಂದೆ. ಅದಕ್ಕೆ ಅವ್ರು ಯಾವುದೇ ಒಂದು ರಿಸೀಟ್ ಆಗ್ಲಿ ಏನಾಗ್ಲಿ ತಗೊಳ್ಳಿಲ್ಲ. ನಾನು ಆಮೇಲೆ ಗೊತ್ತಾದ್ಮೇಲೆ ಹೋಗಿ ಹುಡುಕಿದ್ರೆ ಯಾವ ದಿನ, ಯಾರು ಕೊಟ್ರು, ರಸೀತಿ ಇದೆಯೇ, ದಾಖಲೆ ಇದೆಯೇ, ಇದು ಯಾವುದೋ ನಂಗೆ ಸಿಗ್ಲಿಲ್ಲ. ಆದ್ರೆ ನಮಗೆ ಯಾರೋ ಒಬ್ರು ಸ್ನೇಹಿತರು, ಬಂಧುಗಳು ಹೇಳಿದ್ರು, ಲಂಡನ್ನಿನ ಮ್ಯೂಸಿಯಂನಲ್ಲಿ ನಮ್ಮ ಮುತ್ತಾತ ವೆಂಕಟಾಚಾರ್ಯ ಶಾಸ್ತ್ರಿಗಳು ಬರೆದಂತ ಕೆಲವು ತಾಳೆಗರಿಗಳು ಇದೆ ಅಂತ ಹೇಳಿ. ನನಗಲ್ಲಿ ಹೋಗ್ಲಿಕ್ಕಾಗಿಲ್ಲ, ಗಮನಿಸ್ಲಿಕ್ಕಾಗಿಲ್ಲ. ಹೀಗಾಗಿ ನಾನು ಬರೆದಂತ ಈ IGP ಆಗಿದ್ದಂತಹ ಮೈಸೂರು ಜಿಲ್ಲಾಧಿಕಾರಿಗಳು, CITB ಚೇರ್ಮನ್ ಆಗಿದ್ದವರು, ಕೋಲಾರ ಜಿಲ್ಲಾಧಿಕಾರಿ ಆಗಿದ್ದವರು, ಅನೇಕ ಕೆಲಸಗಳನ್ನ, ಸಾಧನೆಗಳನ್ನ ಸಮಾಜದ ಹಿತಕ್ಕಾಗಿ ಮಾಡದಂತ ಒಬ್ಬ ದೊಡ್ಡ ಅಧಿಕಾರಿ, ಅರಮನೆಗೆ ಸಂಬಂಧಪಟ್ಟವರು ಶ್ರೀಕಂಠೇಶ್ವರ ಅಯ್ಯರ್. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಇದು ನೋಡಿ ಅವರು ಪೊಲೀಸ್ IGP ಆಗಿದ್ದಾಗಿನ ಫೋಟೋ. ಹಾಗೆ ಇದು ಸಹ ಅವರು ಮನೆಯಲ್ಲಿದ್ದಾಗ, ಇನ್ಚಾರ್ಜ್ ದಿವಾನ್ರಾಗಿದ್ದಾಗ ತೆಗೆದಂತ ಫೋಟೋಗಳು. ಈ ಮಧ್ಯದ ಫೋಟೋ ಏನಿದೆ ಮೈಸೂರಿನಲ್ಲಿರುವಂತ ಶಂಕರ ಮಠದಲ್ಲಿ ಇದೆ. ಯಾಕೆಂದ್ರೆ ಆಗಿನ ಶೃಂಗೇರಿಯ ಸ್ವಾಮೀಜಿಯವರ ಅಪ್ಪಣೆಯ ಮೇರೆಗೆ, ಆದೇಶದ ಮೇರೆಗೆ, ಸಲಹೆಯ ಮೇರೆಗೆ ನಮ್ಮ ಮುತ್ತಾತ ಆ ಮೈಸೂರಿನ ಶಂಕರ ಮಠವನ್ನ ಕಟ್ಟಿಸಿದ್ರು. ತಮ್ಮ ಕೊನೆ ದಿನದವರೆಗೆ ಅವರು ಶೃಂಗೇರಿ ಶಂಕರ ಮಠದ ಒಂದು ಪಾಲನೆಯಲ್ಲಿ ಅವರು ಗಮನ ವಹಿಸ್ತಿದ್ರು. ಹೀಗಾಗಿ 1962ನೇ ಇಸವಿಯಲ್ಲಿ ಅಂದಿನ ಶೃಂಗೇರಿ ಮಠದ ಸ್ವಾಮಿಗಳು ಈ ಮೈಸೂರಿನ ಶಂಕರ ಮಠದಲ್ಲಿ ಇವರ ಭಾವಚಿತ್ರದ ಅನಾವರಣ ಮಾಡಿದ್ರು ಅನ್ನೋದಕ್ಕೆ ಸಾಧ್ವಿ ಪತ್ರಿಕೆಯಲ್ಲಿ 62ನೇ ಇಸವಿ ದಾಖಲೆಯನ್ನ ನಾನು ಈ ಪುಸ್ತಕದಲ್ಲಿ ತೋರಿಸಿದ್ದೀನಿ. ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಪುಸ್ತಕದ ಪುಟಗಳನ್ನು ತೆಗೆದ್ರೆ ದಯವಿಟ್ಟು ಮೈಸೂರು ಇತಿಹಾಸದಲ್ಲಿ, ಅರಮನೆ ಇತಿಹಾಸದಲ್ಲಿ ಆಸಕ್ತಿ ಇರುವಂತ ತಲೆಮಾರಿನವ್ರು ಯಾರ ಇದ್ದರೆ ಅವರು ನಾನು ಕಷ್ಟಪಟ್ಟು ಬರೆದು ಪ್ರಕಟಿಸಿರುವಂತ ಈ ಪುಸ್ತಕವನ್ನ ದಯವಿಟ್ಟು ಕೊಂಡು ಓದಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ತಲೆಮಾರಿನವರಿಗೆಲ್ಲ ಹೇಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇವ್ರು ನೋಡಿ, ದಿವಾನ್ ಬಹದ್ದೂರ್ ಅಂತ ಅವ್ರಿಗೆ ಬಿರುದಿತ್ತು, ರಾಜ ಸೇವಾಸಕ್ತ ಅಂತ ಬಿರುದಿತ್ತು, ಅರಮನೆಯಿಂದ ಕೊಟ್ಟಿರೋದು. ಹೀಗಾಗಿ ಇವರು ಹುಟ್ಟಿದ್ದು 1/4/1862ರಲ್ಲಿ. ಅವರು ಅಸ್ತಂಗತರಾಗಿದ್ದು 1936ರಲ್ಲಿ. ನಾನು ಅವಾಗ ಹುಟ್ಟಿರ್ಲಿಲ್ಲ. ಇವರ ನಮ್ಮ ಮುತ್ತಜ್ಜನ ತಂದೆ ತಾಯಿ ಇವರು. ಈ ಫೋಟೋಗಳನ್ನ ಬಹಳ ಕಷ್ಟಪಟ್ಟು ಸಂಗ್ರಹಿಸಿದ್ದೀನಿ. ಅವರ ಹೆಸರು ನೋಡಿ, ಕಾಳಪಟ್ಟಿ ಸುಬ್ರಾವಂತ. ಮತ್ತೆ ಇವರು ತಾಯಿ ಎಲ್ಲ ಮೀನಾಕ್ಷಿ ಅಂತ ಹೇಳಿ ಅವರ ತಂಗಿ. ತಾಯಿಯ ಫೋಟೋ ಸಿಕ್ಕಿಲ್ಲ. ಹಾಗೆ ಈ ಫೋಟೋದಲ್ಲಿ ನೀವು ನೋಡಿದ್ರೆ, ಇಲ್ಲಿ ನೋಡಿ, ಈ ಫೋಟೋದಲ್ಲಿ ತಮ್ಮ ಕುಟುಂಬದ ಸದಸ್ಯರು ಹಾಗೂ ಬಂಧುಗಳೊಂದಿಗೆ ಶ್ರೀಕಂಠೇಶ್ವರ ಅಯ್ಯರ್ ಇರೋದು. ಇವೆಲ್ಲ ಹೆಚ್ಚು ಕಮ್ಮಿ 100 ವರ್ಷದ ಹತ್ರ ಆಗಿರೋದ್ರಿಂದ ದಾಖಲೆಗಾಗಿ ಇವುಗಳನ್ನ ನೋಡ್ಬೇಕು ನೀವು. ಹಾಗೆ ಇದು ನೋಡಿ, ಶ್ರೀಕಂಠೇಶ್ವರ ಅಯ್ಯರ್ ಅವರ ಪತ್ನಿ, ಅಂದ್ರೆ ನಮ್ಮ ತಾಯಿಯ ಅಜ್ಜಿ. ಅವರಿಗೆ ಕೊಲ್ಲುಪಾಟಿ ಅಂತ ನಾವು ಕರಿತಾ ಇದ್ವಿ. ಲಕ್ಷ್ಮೀಪುರಂ ಮನೆಯಲ್ಲಿ ಇದ್ರು ಅವರು. 95 ವರ್ಷ ಇದ್ರು ಅವರು. ಅವ್ರ ಬಗ್ಗೆನೂ ಸಹ ನಾನು ಮಾತಾಡಿದ್ದೀನಿ. ಇನ್ನು ಅವರ ಸೇವಾ ಜೀವನದ ಬಗ್ಗೆ ಮೈಸೂರಿನ ಗೆಜೆಟ್ ನಲ್ಲಿರುವಂತಹ ಗೆಜೆಟಿಯರ್ನ ದಾಖಲೆ ಇಲ್ಲಿ ನೋಡಿ, ಇಲ್ಲಿದೆ. ಇದು ನೋಡಿ, ಹಿಸ್ಟ್ರಿ ಆಫ್ ಸರ್ವಿಸಸ್ ಗೆಜೆಟೆಡ್ ಆಫೀಸರ್ಸ್ ಇನ್ ಮೈಸೂರ್ 17th ಎಡಿಷನ್ ಅಂತಿದೆ. ಇದು ಯಾವ ಇಸ್ವಿ ಅಂತಂದ್ರೆ ನೋಡಿ, 1900 ಸ್ವಲ್ಪ ಅಕ್ಷರ ಕಾಣಿಸ್ತಾ ಇಲ್ಲ, 1935 ಆ ಪೀರಿಯಡ್ ನಲ್ಲಿ ಮಾಡಿರೋದು. ಇದು ಅವರು ಹೋಗೋದಕ್ಕೆ ಮೊದಲು ನೋಡಿ. ಇವೆಲ್ಲ ದಾಖಲೆಗಳ ನೋಡಿ, ಅರಮನೆಯಲ್ಲಿರೋದು, ಅಲ್ಲಿರುವಂತ ರಾಜ ಸೇವಾಸಕ್ತರು, ಅಲ್ಲಿ ಬರ್ತಿದ್ದಂತ, ಅರಮನೆಗೆ ಬರ್ತಿದ್ದಂತ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಂತ ಮಹಾನ್ ವ್ಯಕ್ತಿಗಳು, ಅಧಿಕಾರಿಗಳು. ಆಮೇಲೆ ನೋಡಿ, ವಿದೇಶದವ್ರು ಬಂದಾಗ ಅವ್ರಿಗೆಲ್ಲ ಅರಮನೆಯ ಒಂದು ಸಲಹೆ ಸೂಚನೆ ಪ್ರಕಾರ ಅವ್ರನ್ನ ಇಲ್ಲೆಲ್ಲ ಪ್ರವಾಸಕ್ಕೆ ಕರ್ಕೊಂಡು ಹೋಗೋದು, ಅವ್ರಿಗೆ ವ್ಯವಸ್ಥೆ ಮಾಡೋದು. ಇಂಗ್ಲೆಂಡ್ನಿಂದ ರಾಣಿ ವಾಸ್ತವ್ರು ಬಂದಾಗಲೂ ಸಹ ಅವರಿಗೆ ಸೇವೆ ಮಾಡಿದ್ದು ಎಲ್ಲ ಇದೆ. ಅಂದ್ರೆ
ಸಂಸ್ಕೃತಿ ಮತ್ತು ಇದಕ್ಕೆಲ್ಲ ಎಷ್ಟು ಮಹತ್ವ ಇದೆ ಅನ್ನೋದಕ್ಕೆ ನೋಡಿ. ಅವರು ಕೋಲಾರ ಜಿಲ್ಲಾಧಿಕಾರಿ ಆಗಿದ್ದಾಗ, ಬರಗಾಲ ಬಂದಾಗ ಅಥವಾ ಬೇರೆ ಎಕ್ಸಿಬಿಷನ್ ಮಾಡಿದಾಗ ತೆಗೆದಂತ ಫೋಟೋಗಳು. ಇದು ನೋಡಿ, ಎಲ್ಲ ಅರಮನೆಯ ಕಾರ್ಯಕ್ರಮಗಳಲ್ಲಿ, ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು. ಇದು ಅವರು IGP ಆಗಿದ್ದಾಗ ಪೊಲೀಸ್ ಒಂದು ಯೂನಿಫಾರ್ಮ್ ಅಲ್ಲಿ ಇರುವಂತಹದ್ದು ಚಿತ್ರಗಳು. ಈ ಫೋಟೋ ಅಂತೂ ಬಹಳ ಸ್ಪಷ್ಟವಾಗಿದೆ ನೋಡಿ. ಇದು ನಮ್ಮ ಮುತ್ತಾತ ಅಂತ ಅಭಿಮಾನದಲ್ಲ ಅಷ್ಟೇ ಅಲ್ಲ, ಅವರು ಉತ್ತಮವಾದಂತ ಜೀವನವನ್ನ ನಡೆಸ್ತಾ ಮೈಸೂರಿನ ಸಂಸ್ಕೃತಿಯ ಒಂದು ಭಾಗವಾಗಿದ್ರು ಅನ್ನೋದಕ್ಕೆ. ಇದು ನೋಡಿ, ಪೊಲೀಸ್ ಇಲಾಖೆಯ ಕಾರ್ಯಕ್ರಮದ ಒಂದು ವ್ಯವಸ್ಥೆಯಲ್ಲಿ. ಆಮೇಲೆ ಇದು ನೋಡಿ, ಅವರಿಗೆ ವಿದೇಶದವರು ಕೊಟ್ಟಿರುವಂತ ಮೆಚ್ಚುಗೆ ಒಂದು ಪತ್ರದ ನಕಲು. ಇದು ಡಾಬ್ಸ್ ಅನ್ನೋರು ಬರೆದಿದ್ದು. ಆಮೇಲೆ ಇಲ್ಲಿ ನೋಡಿ, ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ಕಾಲದಲ್ಲಿ 1923ನೇ ಇಸ್ವಿಯಲ್ಲಿ ಮಹಾರಾಜರ ಜನ್ಮದಿನದ ಉತ್ಸವ ಜೂನ್ ತಿಂಗಳ 24ರಿಂದ 28ರವರೆಗೆ ಇತ್ತು. ಆ ಸಂದರ್ಭದಲ್ಲಿ ಮೈಸೂರು ಸರ್ಕಾರಿ ಮುದ್ರಣಾಲಯದಲ್ಲಿ ಮುದ್ರಿಸಿದ ಕಾರ್ಯಕ್ರಮದ ಪಟ್ಟಿ ಇದು. ಅಂದ್ರೆ ಏನೇನ್ ಕಾರ್ಯಕ್ರಮ ಏನೇನಿದೆ ಅಂತ ಹೇಳಿ. ಉದಾಹರಣೆಗೆ ನೋಡಿ, ಇದು ಓದ್ತೀನಿ ನಾನು. ಮಹಾರಾಜರ ಜನ್ಮದಿನದ ಉತ್ಸವದ ಸಂದರ್ಭದಲ್ಲಿ ಕಾರ್ಯಕ್ರಮ ಪಟ್ಟಿ 24ರಿಂದ 28 ಜೂನ್ 1923 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ತನಕ ದರ್ಬಾರ್. ಗೌರ್ಮೆಂಟ್ ಹೌಸ್ಗೆ ರಾಜ್ಯ ಮೆರವಣಿಗೆ ವಾಪಸ್ ಆದ್ಮೇಲೆ ಅಂಬಾವಿಳಾಸದಲ್ಲಿ ದರ್ಬಾರ್, ದಿವಾನರು ಹಾಗೂ ಮಹಾರಾಜರ ಷಡ್ಕರಿಂದ ನಜರ್. ಸೋಮವಾರ ಸಂಜೆ 7:15ಗೆ ದರ್ಬಾರ್. ಮತ್ತೆ ಮಂಗಳವಾರ ಸಂಜೆ 7:10 ದರ್ಬಾರ್. ಬುಧವಾರ ಸಂಜೆ 7:30ಕ್ಕೆ ದರ್ಬಾರ್. ಗುರುವಾರ ಸಂಜೆ 7:30ಕ್ಕೆ ದರ್ಬಾರ್. ಅಂದ್ರೆ ಈ ಇಂಗ್ಲಿಷ್ ದಾಖಲೆಗೆ ಕನ್ನಡ ಅನುವಾದ ಎಲ್ಲಿದೆ ಅಂದ್ರೆ, ಮೆರವಣಿಗೆ ಹೇಗ್ ಹೋಗುತ್ತೆ ಅನ್ನೋದಕ್ಕೆ ಸೂಚನೆ ಕೊಟ್ಟಿದ್ರು ಅರಮನೆಯಿಂದ. ಅದರ ಒಂದು ಕನ್ನಡ ಅನುವಾದ ಮಾಡಿದ್ದೀನಿ, ಓದ್ತಿದ್ದೀನಿ ನೋಡಿ. ಗೌರ್ಮೆಂಟ್ ಹೌಸ್ ನಿಂದ 24 ಜೂನ್ 1923ರಂದು ರಾಜರ ಮೆರವಣಿಗೆ ಅರಮನೆಯನ್ನ ಆನೆ ಬಾಗಿಲು ಮೂಲಕ ಬಿಟ್ಟು ಉತ್ತರದ ಕೋಟೆ ದ್ವಾರದ ಮೂಲಕ ಹೊರ ಹೋಗಿ ಅಲ್ಲಿಂದ ಮೂರ್ತಿಯ ಬಲಗಡೆಗೆ ತಿರುಗಿ ದೊಡ್ಡಪೇಟೆ ಹೊಕ್ಕುವುದು. ಅಲ್ಲಿಂದ ಹಳೆಯ ಅಂಗರಕ್ಷಕ ಗೆರೆಗಳಲ್ಲಿ ಬಲಕ್ಕೆ ತಿರುಗಿ ದಾವೂದ್ ಖಾನ್ ರಸ್ತೆಯ ಮೂಲಕ ಗವರ್ಮೆಂಟ್ ಹೌಸ್ ಅನ್ನ ಉತ್ತರದ ಕಮಾನು ದ್ವಾರದ ಮೂಲಕ ಪ್ರವೇಶಿಸುವುದು. ವಾಪಸಾತಿ ಮಾರ್ಗ ಮೆರವಣಿಗೆ ಗವರ್ಮೆಂಟ್ ಹೌಸ್ ಅನ್ನ ಎಲ್ಗಿನ್ ದ್ವಾರ್ ಅಂದ್ರೆ ರೆಸಿಡೆನ್ಸಿ ಪಶ್ಚಿಮ ದ್ವಾರದ ಮೂಲಕ ಬಿಟ್ಟು ರೈಲ್ವೆ ನಿಲ್ದಾಣ ರಸ್ತೆಯ ವೆಲ್ಲಿಂಗ್ಟನ್ ಲಾಡ್ಜ್ ಎದುರಿಗೆ ಕೇಂದ್ರ ಪೊಲೀಸ್ ಠಾಣೆಯ ಎದುರಿಗೆ ದೊಡ್ಡಪೇಟೆಯನ್ನು ಹೊಕ್ಕುವುದು. ನಂತರ ಮೂರ್ತಿಯನ್ನು ಎಡಕ್ಕಿಟ್ಟು ಕೋಟೆಯನ್ನು ಉತ್ತರ ಕೋಟೆ ದ್ವಾರದ ಮೂಲಕ ಆನೆ ಬಾಗಲಿನಿಂದ ಅರಮನೆಯನ್ನು ಹೊಕ್ಕುವುದು. ಇದು 10 ಜೂನ್ 1923ರಂದು ದರ್ಬಾರ್ ಭಕ್ಷಿ ಆದಂತ ಲಿಂಗರಾಜ್ ಅರಸು ಅವರ ಹೆಸರಲ್ಲಿ ಬಂದಿರೋದು. ಇನ್ನು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಲೆಟರ್ ಭಾಗ. ಇದು ಮಿರ್ಜಾ ಇಸ್ಮಾಯಿಲ್ ಅವರು ಬರೆದಂತ ಪತ್ರ. ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿದ್ರು ಮೈಸೂರು ಅರಮನೆಯಲ್ಲಿ. ಅವರು ಈ ಶ್ರೀಕಂಠೇಶ್ವರ ಅಯ್ಯರ್ ಮಾಡಿದ ವ್ಯವಸ್ಥೆಯ ಬಗ್ಗೆ ಬಾರ್ಟನ್ ಅವರು ಮೆಚ್ಚಿದ್ದನ್ನ ತಿಳಿದು ಸಂತೋಷಪಟ್ಟ ಶ್ರೀಮನ್ ಮಹಾರಾಜರು ನೀಡಿದ ಮೆಚ್ಚುಗೆಯನ್ನ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಶ್ರೀಕಂಠೇಶ್ವರ ಅಯ್ಯರ್ ಅವರಿಗೆ ತಿಳಿಸಲು ಬರೆದ ಪತ್ರ. ಇನ್ನು ಈ ಪತ್ರಗಳು ನೋಡಿ, ಇದು ಈಸ್ ಹೈನೆಸ್ ಅವರು ಮಾಡಿರೋದು. ಇದರಲ್ಲಿ ಮೈಸೂರು ನಗರಾಭಿವೃದ್ಧಿಯ ಬಗ್ಗೆ ಶ್ರೀಕಂಠೇಶ್ವರ ಬರೆದುಕೊಟ್ಟಿದ್ದ ಸಲಹೆಯನ್ನ ಮಹಾರಾಜರು ಕುತೂಹಲದಿಂದ ಓದಿ ಸಂತಸ ಪಟ್ಟ ಬಗ್ಗೆ ಮಿರ್ಜಾ ಇಸ್ಮಾಯಿಲ್ ಅವರು 17/4/1924ರಂದು ನನ್ನ ಮುತ್ತಾತ ಅವರಿಗೆ ಬರೆದಿದ್ದ ಪತ್ರ. ಹಾಗೆ ನೋಡಿ, ರೋವರ್ ಕಾರನ್ನ ಕೊಳ್ಳೋ ಬಗ್ಗೆ ಸಲಹೆ ನೀಡಲು ಕಾರಿನ ಕಂಪನಿಗೆ ಹೋಗಿ ಅದನ್ನು ಪರಿಶೀಲಿಸಿ ಬರಲು ಮಿರ್ಜಾ ಇಸ್ಮಾಯಿಲ್ ಅವರು ಶ್ರೀಕಂಠೇಶ್ವರ ಅಯ್ಯರವರಿಗೆ 7/1/1925ರಂದು ಬರೆದಿದ್ದ ವಿನಂತಿ ಪತ್ರ. ಹಾಗೆ ಮುಂದಿಂದು ಯಾವುದು ಅಂದ್ರೆ, ಮಹಾರಾಜರ ಆಳ್ವಿಕೆಯ ಬೆಳ್ಳಿ ಹಬ್ಬ ಸಮಾರಂಭದ ಬಗ್ಗೆ ರಾಜಸಭಾಭೂಷಣ ದಿವಾನ್ ಬಹದ್ದೂರ್ ಶ್ರೀ ಶ್ರೀಕಂಠೇಶ್ವರ ಅವರ ಹೆಸರಿಗೆ ಅರಮನೆಯಿಂದ ಬಂದಿರುವ ವಿಶೇಷ ಆಹ್ವಾನ ಪತ್ರ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಬೆಳ್ಳಿ ಹಬ್ಬ
ಈ ಆಹ್ವಾನ ಪತ್ರದಲ್ಲಿ ಮೈಸೂರು ಮಹಾರಾಜರ ಆಳ್ವಿಕೆಯ ಬೆಳ್ಳಿ ಹಬ್ಬದ ಆಚರಣೆಯ ಕೇಂದ್ರ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು 8/8/1927 ನಡೆಯಲಿರುವ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಿದ್ದಾರೆ. ಈ ಆಹ್ವಾನ ಪತ್ರಿಕೆ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರಾದ KP ಪುಟ್ಟಣ್ಣಶೆಟ್ಟಿ ಅವರ ಹೆಸರಲ್ಲಿದೆ. ಆ ದಿನ ಅರಮನೆಯಲ್ಲಿ ನಡೆಯುವ ವಿಶೇಷ ದರ್ಬಾರ್ ಕಾರ್ಯಕ್ರಮ ಹಾಗೂ ಭಾಗವಹಿಸುವವರು ಧರಿಸಿ ಬರಬೇಕಾದ ಬಟ್ಟೆಯ ವಿವರದ ಸೂಚನಾ ಪಟ್ಟಿ ಹೀಗಿದೆ. ಹಾಗೆ ಈ ಕಾರ್ಯಕ್ರಮ ಪಟ್ಟಿಯ ಕನ್ನಡ ಅನುವಾದ ಅರಮನೆಯಲ್ಲಿ ಸೋಮವಾರ 8 ಆಗಸ್ಟ್ 1927 ವಿಶೇಷ ದರ್ಬಾರ್ ಬೆಳಗ್ಗೆ 10 ಗಂಟೆಗೆ, ಗೌರ್ಮೆಂಟ್ ಹೌಸಿನ ಕವಾಯತು ಮೈದಾನದಲ್ಲಿ ಸಾರ್ವಜನಿಕ ಉತ್ಸವ ಸಂಜೆ 5 ಗಂಟೆಗೆ. ದರ್ಬಾರ್ ವೇಷಭೂಷಣ ಏನಿತ್ತು ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಭಾರತೀಯ ನಾಗರಿಕರಿಗಾಗಿ ಕರಿಯ ಲಾಂಗ್ ಕೋಟ್, ಬಿಳಿಯ ಪ್ಯಾಂಟ್, ಲೇಸ್ ಮಾಡಿರುವ ರುಮಾಲು, ಕಮರ್ ಬಂದ್ ಅಂದ್ರೆ ಹಗಲು ಪಟ್ಟಿ ಹಾಗೂ ಬೂಟುಗಳು. ನಿವೃತ್ತ ಸೈನಿಕ ಅಧಿಕಾರಿಗಳು ನಾಗರಿಕ ವೇಷದಲ್ಲಿ ಬರಬಹುದು. ಯುರೋಪಿಯನ್ ನಾಗರಿಕರಿಗೆ ಮುಂಜಾನೆಯ ವೇಷ ಅಂತ ಹೇಳಿ. ನನಗೆ ಸಿಕ್ಕಂತ ಮಾಹಿತಿ ಪ್ರಕಾರ ನಮ್ಮ ತಂದೆ NS ವಾಮನ್ ಚಿಕ್ಕವರಾಗಿದ್ದಾಗ ಅವರ ತಾತನ ಜೊತೆಗೆ ಈ ತರದ ಒಂದು ಚಿಕ್ಕವರಾಗಿದ್ರು ಸಹ ಈ ತರದ ವೇಷದಲ್ಲಿ ಮುಳುಗೋಗಿ ಅವರು ಲಾಂಗ್ ಕೋಟ್ ನಲ್ಲಿ ದೇಹ ಎಲ್ಲ ಮುಚ್ಚಿತ್ತು. ಹಾಗೆ ಅವರು ಅರಮನೆ ದರ್ಬಾರಿಗೆಲ್ಲ ಹೋಗಿದ್ರಂತೆ. ಈ ಪಟ್ಟಿ ನೋಡಿ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಪ್ರಿಂಟ್ ಮಾಡಿಸಿರುವಂತ 4 ಪುಟದ ವಿಶೇಷ ಆಹ್ವಾನ ಪತ್ರಿಕೆ ಇವತ್ತು ನನ್ನ ಸಂಗ್ರಹದಲ್ಲಿದೆ. ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಅವ್ರು ಸಹಿ ಹಾಕಿಕೊಟ್ಟು ಫೋಟೋ ಇದೆ. ಹಾಗೆ ಇದು ನೋಡಿ, ಅವರು 3 ಭಾಷೆಯಲ್ಲಿ ಜನರಿಗೆ ಸಂದೇಶ ಕೊಟ್ಟಿದ್ದಾರೆ. ಏನ್ ಸಂದೇಶ ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ, ಚಿಕ್ಕ ಚಿಕ್ಕ ಅಕ್ಷರದಲ್ಲಿದೆ. ಅದರ ವಿವರಗಳನ್ನು ನೋಡಿ. 3 ಭಾಷೆಯಲ್ಲಿದೆ. ಹಾಗೆ ಇದು ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತಾವಧಿಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಬೆಳ್ಳಿ ಗೋಪುರ ಗಡಿಯಾರ ಕಾರ್ಯಕ್ರಮದಲ್ಲಿ ಶ್ರೀಮನ್ ಮಹಾರಾಜರೊಂದಿಗೆ ಶ್ರೀಕಂಠೇಶ್ವರ ಅಯ್ಯರ್. ಹಾಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಶ್ರೀಕಂಠೇಶ್ವರ ಅಯ್ಯರ್ ಅವರಿಗೆ ಕಳಿಸಿದ ರಕ್ತಾಕ್ಷಿ ನಾಮ ಸಂವತ್ಸರದ ಶುಭಾಶಯ ಪತ್ರ ಹಾಗೂ ಅದನ್ನು ತಂದಿದ್ದ ಲಕೋಟೆಯ ಚಿತ್ರ. ಮುಂದಿನ ಪುಟಗಳಲ್ಲಿ ಏನಿದೆ ನಿಮಗೆ ಗೊತ್ತಿದೆಯೋ ಇಲ್ವೋ, ಆವಾಗ ಸಂಪದ ಅಭ್ಯುದಯ ಅಂತ ಒಂದು ಪತ್ರಿಕೆ ಇತ್ತು ಇಲ್ಲಿ ಮೈಸೂರಿನಲ್ಲಿ. ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ. 8/8/1927 ಸಂಪದ ಅಭ್ಯುದಯ, ಅದಕ್ಕೆ 6 ಪೈ ಕೆಲಸ ಮುಖಬೆಲೆ ಇತ್ತು. ಆ ಬಿಡಿ ಪತ್ರಿಕೆಯ ನಕಲು ಪ್ರತಿ ಈ ಪುಟದಲ್ಲಿದೆ. ಸಂಪದ ಅಭ್ಯುದಯ ಪತ್ರಿಕೆಯ ಪುಟ. ಹಾಗೆ ಅಂದಿನ ಮೈಸೂರು ನಿವೃತ್ತ IGP ನನ್ನ ಮುತ್ತಾತ ಅವರಿಗೆ ಅರಮನೆಯಿಂದ ಬಂದಿದ್ದ ಆಹ್ವಾನ ಪತ್ರ. ಇನ್ನು ದಸರಾ ದರ್ಬಾರ್ ವಿವರಗಳೇನಿದೆ ಅದರ ಬಗ್ಗೆ ಇಲ್ಲಿ ಬರ್ದಿದ್ದೀನಿ ನೋಡಿ. ಇದು ಹಳೆಯ ದಾಖಲೆಗಳಾದ್ರಿಂದ ಇದರಲ್ಲಿ ಏನಿದೆ ಅಂತ ಹೇಳಿ ನಾನು ಕನ್ನಡ ಅನುವಾದ ಕೊಟ್ಟಿದ್ದೀನಿ, ಓದ್ತೀನಿ ಅದನ್ನ. ದಸರಾ ದರ್ಬಾರ್ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ 1927 ಇಸ್ವಿ. ಸೆಪ್ಟೆಂಬರ್ 26 ಸೋಮವಾರ 5 ಗಂಟೆಗೆ ಮಹಾರಾಜರು ಸಿಂಹಾಸನದಲ್ಲಿ ಆರೋಹಣ ಮಾಡುತ್ತಾರೆ. ನಜರ್, ದಿವಾನ್ರು, ಮಹಾರಾಜರ ಷಡ್ಡಕರು, ಕೌನ್ಸಿಲರ್ಗಳು, ಸರ್ದಾರರು ಹಾಗೂ ಅರಸು ಮನೆತನದ ಕೆಲವು ನಾಗರಿಕರು. ಸಂಜೆ 6 ಗಂಟೆಗೆ ಅರಮನೆಯ ಪಟ್ಟದ ಕುದುರೆ ಹಾಗೂ ಪಟ್ಟದ ಕುದುರೆ ಆನೆಯನ್ನ ಕೊಳಕ್ಕೆ ಕರೆದೊಯ್ಯುವುದು. 7 ಗಂಟೆಗೆ ದರ್ಬಾರ್ ನಜರ್, ನಾಗರಿಕ ಅಧಿಕಾರಿಗಳು ಹಾಗೂ ಇತರರಿಂದ. 27 ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ಅರಮನೆಯ ಪಟ್ಟದಾನೆ ಹಾಗೂ ಪಟ್ಟದ ಕುದುರೆಗಳನ್ನ ಕೊಳಕ್ಕೆ ಕರೆದೊಯ್ಯುವುದು. ಸಂಜೆ 6 ಗಂಟೆಗೆ ಅರಮನೆಯ ಪಟ್ಟದಾನೆ ಹಾಗೂ ಪಟ್ಟದ ಕುದುರೆಗಳನ್ನು ಕೊಳಕ್ಕೆ ಕರೆದೊಯ್ಯುವುದು. 7 ಗಂಟೆಗೆ ದರ್ಬಾರ್ ನಜರ್, ಸೈನಿಕ ಹಾಗೂ ಪೊಲೀಸ್ ಅಧಿಕಾರಿಗಳಿಂದ. 28 ಬುಧವಾರ ಬೆಳಗ್ಗೆ ಅರಮನೆಯ ಪಟ್ಟದಾನೆ ಹಾಗೂ ಪಟ್ಟದ ಕುದುರೆಗಳನ್ನು ಕೊಳಕ್ಕೆ ಕರೆದೊಯ್ಯುವುದು. 30 ಶುಕ್ರವಾರ ಸಂಜೆ ಅರಮನೆಯ ಪಟ್ಟದಾನೆ ಹಾಗೂ ಪಟ್ಟದ ಕುದುರೆಗಳನ್ನು ಕೊಳಕ್ಕೆ ಕರೆದೊಯ್ಯುವುದು. ಅಕ್ಟೋಬರ್ 1 ಶನಿವಾರ ಸಂಜೆ 7 ಗಂಟೆಗೆ ದರ್ಬಾರ್. ವೇಷಭೂಷಣ ಕರಿಯ ಅಥವಾ ಬಿಳಿಯ ಲಾಂಗ್ ಕೋಟ್, ಬಿಳಿಯ ಪ್ಯಾಂಟ್, ಬೇಕಾದ್ರೆ ಕರಿಯ ಸಾಕ್ಸ್, ಲೇಸ್ ಹಾಕಿರುವ ರುಮಾಲು ಮತ್ತು ಹೊದ್ದುಕೊಳ್ಳಲು ಉತ್ತರೀಯ. ಹೀಗಂತ ದರ್ಬಾರ್ ಬಕ್ಷಿ H ಲಿಂಗರಾಜ್ ಅರಸವರು ಅಪ್ಪಣೆ ಹೊರಡಿಸಿದ್ದಾರೆ. ಇನ್ನು ಮುಂದೆ ಬಂದ್ರೆ 1943ರಲ್ಲಿ ಅಲ್ಲಿ ರಾಜಕುಮಾರಿಯ ಮದುವೆ ಆಯಿತು. 1943ನೇ ಇಸ್ವಿ ಮಾರ್ಚ್ ತಿಂಗಳ 25ನೇ ತಾರೀಕು ಅರಮನೆಯಲ್ಲಿ ನಡೆದ ಶ್ರೀಮದ್ಯುತ ರಾಜಕುಮಾರಿ ಶ್ರೀ ಸುಜಯ ಕಾಂತಮ್ಮಣ್ಣಿಯವರ ವಿವಾಹ ಮಹೋತ್ಸವದ ಆಹ್ವಾನ ಪತ್ರಿಕೆ, ಕ್ರಮದರ್ಶನ ಪತ್ರಿಕೆ. ಆಗ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿದ್ದ ನನ್ನ ಮುತ್ತಾತ ಶ್ರೀಕಂಠೇಶ್ವರ ಅವರಿಗೆ ಬಂದಂತ ಆಹ್ವಾನ ಪತ್ರಿಕೆ. ಹಾಗೆ
ಇದು ನೋಡಿ ವಿವಾಹ ಮಹೋತ್ಸವದ ಲಗ್ನ ಪತ್ರಿಕೆ. ಇನ್ನು ಆಗ ಗೋಶಾಂತ ಆಸ್ಪತ್ರೆ ಇತ್ತು, ಬೆಂಗಳೂರಿನ ಗೋಶಾ ಆಸ್ಪತ್ರೆ ಶಿಲಾನ್ಯಾಸವನ್ನ ಲೇಡಿ ಇರ್ವಿನ್ ಅವರು 26/7/1927 ನೆರವೇರಿಸಿದ್ರು. ನಮ್ಮ ಮುತ್ತಾತ ಅವ್ರಿಗೆ ಬಂದಿದ್ದಂತ ಆಹ್ವಾನ ಪತ್ರಿಕೆ ನೋಡಿ, ಇಲ್ಲೂ ಸಹ ಎಲ್ಲ ಕಡೆ ಹೆಸರು ಕಾಣುತ್ತೆ ನೋಡಿ ಅವರು ಸ್ಪಷ್ಟವಾಗಿ. ಮತ್ತೆ ಇದು ಹೆಚ್ಚು ಕಮ್ಮಿ ಒಂದು 100 ವರ್ಷ, 1 ವರ್ಷ 2 ವರ್ಷ ಕಮ್ಮಿ ಇದೆ. ದಾಖಲೆಗಳು ಎಷ್ಟು ಸ್ಪಷ್ಟವಾಗಿದೆ ನೋಡಿ, ಆಗಿನ ಕಾಲದಲ್ಲಿ ಆ ಕವರ್ ಆಗ್ಲಿ ಆ ಪ್ರಿಂಟಿಂಗ್ ಆಗ್ಲಿ ಹೇಗಿತ್ತು ಅಂತ. ಇನ್ನು ನನ್ನ ಮುತ್ತಾತನಂತ ಹಳೆ ತಲೆಮಾರಿನವರು ಬಂದ ಪತ್ರಗಳಿಗೆ, ಆಹ್ವಾನ ಪತ್ರಗಳಿಗೆ ತಕ್ಷಣ ಉತ್ತರಿಸುವಂತ ಒಂದು ಸ್ವಭಾವ ಹೊಂದಿದ್ರು. ಹಿಂದಿನ ಪುಟದಲ್ಲಿರುವ ಆಹ್ವಾನ ಪತ್ರ ಮುತ್ತಾತನಿಗೆ ಬಂದಾಗ ಕಾರ್ಯಕ್ರಮಕ್ಕೆ ಹೋಗಕ್ ಸಾಧ್ಯವಿರಲಿಲ್ಲ. 2 ದಿನದ ಮೊದಲೇ ತಾವು ಬರಲಾಗದ್ರ ಅನಿವಾರ್ಯತೆ ಬಗ್ಗೆ ಪತ್ರ ಬರೆದು ಅದನ್ನ ಅವ್ರಿಗೆ ಬರೆದಿದ್ರು. ಅದರ ನಕಲು ಪ್ರತಿ ಇದು ಉತ್ತರ. ಹಾಗೆ ಮೈಸೂರು ಅರಮನೆಯಿಂದ ಶ್ರೀಕಂಠೇಶ್ವರಯ್ಯ ಅವರಿಗೆ ಬಂದಿರೋ ಪತ್ರಗಳು ಹಾಗೂ ಪ್ರಶಂಸೆಗಳು, ಲೇಡಿ ಹಾರ್ಡಿಂಜ್ ಅವರು ಭಾರತಕ್ಕೆ ಬಂದಾಗ ಅವರ ವ್ಯವಸ್ಥೆ ನೋಡ್ಕೊಂಡಿದ್ದ ಬಗ್ಗೆ ಮೈಸೂರು ಅರಮನೆಯ ದಿವಾನರಾಗಿದ್ದ ಎಂ ವಿಶ್ವೇಶ್ವರಾಯ ಅವರು ಅಂದಿನ IGP ಆಗಿದ್ದ ನನ್ನ ಮುತ್ತಾತ ಅವರಿಗೆ ಬರೆದ ಪ್ರಶಂಸಾ ಪತ್ರ. ಇನ್ನು ಸಂಸ್ಕೃತ ಅಭ್ಯಾಸ ಮಾಡೋ ವಿದ್ಯಾರ್ಥಿಗಳಿಗೆ ನಿವೃತ್ತ ಜಿಲ್ಲಾಧಿಕಾರಿ ಸಿ ಸುಬ್ರಾವ್ ಅವರು 6/7/1893 ಅಂದಿನ ಮೈಸೂರು ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅವರಿಗೆ ಪತ್ರ ಬರೆದು 10,000 ರೂಪಾಯಿಗಳ ದತ್ತಿ ನಿಧಿಯನ್ನು ಶಿಕ್ಷಣ ಇಲಾಖೆ ಕೊಟ್ಟಿದ್ರು. ಹೀಗಾಗಿ ಕಂದಾಯ ಇಲಾಖೆಯಲ್ಲಿ 27/1/1894 ದಾಖಲಿಸಲಾಗಿದೆ, ಕಂದಾಯ ಇಲಾಖೆ ದಾಖಲೆ. ಹಾಗೆ ಈಗ ಈ ದತ್ತಿ ನಿಧಿಗೆ ನನ್ನ ಮುತ್ತಾತ ಶ್ರೀಕಂಠೇಶ್ವರ ಅವರು 10,000 ರೂಪಾಯಿಗಳ ವೈಯಕ್ತಿಕ ದಾನ ಕೊಟ್ಟು ಆ ದತ್ತಿ ನಿಧಿಯ ಹಣವನ್ನ 20,000 ರೂಪಾಯಿಗಳಿಗೆ ಹೆಚ್ಚಿಸಿದ್ರು. ಆ ಕಾಲದಲ್ಲಿ ಈ ದತ್ತಿ ನಿಧಿಯಿಂದ ಇಬ್ಬರಿಗೆ ತಲಾ 25 ರೂಪಾಯಿಗಳಂತೆ, ಒಬ್ಬರಿಗೆ 30 ರೂಪಾಯಿಗಳಂತೆ, ಒಟ್ಟು 3 ಜನರಿಗೆ ಮಾಸಿಕ ಶಿಷ್ಯ ವೇತನ ಕೊಡುವಂತೆ ಹೊರಟ ಸರ್ಕಾರಿ ಆದೇಶ ಮುಂದಿನ ಪುಟದಲ್ಲಿದೆ. ಹಾಗೆ 26/6/1916 ತಮಿಳುನಾಡಿನ ಉದಕ ಮಂಡಲದಲ್ಲಿ ನಡೆದ ಸಮಾವೇಶದ ವರದಿ. ಇದು ಕಾನ್ಫರೆನ್ಸ್ ಆಯ್ತು ಅಲ್ಲಿ ಉಟಕ ಮಂಡಲದಲ್ಲಿ, ಅಲ್ಲಿಯ ಒಂದು ಕಾರ್ಯಕ್ರಮದ ಒಂದು ಇದು ಪಟ್ಟಿ. ಆಮೇಲೆ ಬಾಂಬೆ ಸರ್ಕಾರದ ಗಿರಿಜನರ ಕ್ರಿಮಿನಲ್ ಕಾಯ್ದೆ ಬಗ್ಗೆ ಕೇಳಿರೋ ಪ್ರಶ್ನೆಗಳ ಬಗ್ಗೆ ಚರ್ಚಿಸಲಾಯಿತು. ಮುತ್ತಾತನವರಿಗೆ ಸಂಬಂಧಿಸಿದ ವಿಷಯದ ಸಾಲುಗಳು ಇಲ್ಲಿದೆ. ಅವ್ರು ಏನ್ ಬರೆದಿದ್ದಾರೆ ರಿಪೋರ್ಟ್ ಅಂತ. ಬ್ರಿಟಿಷ್ ಭಾರತದ ಕಾನೂನಿನಲ್ಲಿ ಇಂಥ ಕಾಯ್ದೆ ಬಗ್ಗೆ ಇರುವ ಮಾಹಿತಿಯನ್ನು ಆಧರಿಸಿ ಅಂದಿನ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚಿಸಿ ಈ ಬಗ್ಗೆ ಕಾನೂನಾಗಲಿದೆ. ಆಗ ಅಂದಿನ ಹೈದರಾಬಾದ್ನಲ್ಲಿರುವಂತೆ ಮೈಸೂರಿನಲ್ಲೂ ಹಸ್ತಾಂತರ ಕ್ರಿಯೆ ಸಾಧ್ಯವಾಗಲಿದೆ ಅಂತ. ಇನ್ನು ಮೈಸೂರು ಮಹಾರಾಜರು ಹಾಗೂ ಕುಟುಂಬ ದಕ್ಷಿಣ ಭಾರತ ಪ್ರವಾಸ ಮಾಡಿದಾಗ ಇಡೀ ಪ್ರವಾಸದ ವ್ಯವಸ್ಥೆ ಮಾಡುವ ಕಾಳಜಿ ವಹಿಸುವ ಜವಾಬ್ದಾರಿ ಹೊತ್ತವರು ಅಂದಿನ IGP ಆಗಿದ್ದ ನನ್ನ ಮುತ್ತಾತ. ಈ ಬಗ್ಗೆ ಮಹಾರಾಜರ ಸಂತಸ ಹಾಗೂ ಪ್ರಶಂಸೆಯನ್ನ ಬೆಂಗಳೂರು ಅರಮನೆಯಿಂದ ಮಿರ್ಜಾ ಇಸ್ಮಾಯಿಲ್ ಅವರು ನನ್ನ ಮುತ್ತಾತ ಅವರಿಗೆ 13/6/17 ಬರೆದಂತ ಪತ್ರದ ಪ್ರತಿ. ಹಾಗೆ ಮೈಸೂರಿನ ವೃದ್ಧರು ಹಾಗೂ ಅನಾಥರಿಗಾಗಿ ನೆರವು ಹಾಗೂ ಬೆಂಬಲ ನೀಡೋದಕ್ಕೆ ಮೈಸೂರು ಮಹಾರಾಜರಿಗೆ 2,000 ರೂಪಾಯಿಗಳ ಸಹಾಯ ನಿಧಿ ಇಡಲು ನನ್ನ ಮುತ್ತಾತ ವಿನಂತಿಸಿದ್ದರು. ಈ ಬಗ್ಗೆ 2,000 ರೂಪಾಯಿನ ತಮ್ಮ ಸುಪರ್ದಿಯಲ್ಲಿ ಇಟ್ಟುಕೊಳ್ಳಲು ಮಹಾರಾಜರು ಕೊಟ್ಟ ಒಪ್ಪಿಗೆಯ ಬಗ್ಗೆ 5/10/1918 ಮಿರ್ಜಾ ಇಸ್ಮಾಯಿಲ್ ಅವರು ಕಳಿಸಿರುವ ಆದೇಶದ ಪ್ರತಿ. ಇನ್ನು 3/9/1919 ಮಿರ್ಜಾ ಇಸ್ಮಾಯಿಲ್ ಅವರು ನನ್ನ ಮುತ್ತಾತ ಅವರಿಗೆ ಬರೆದ ಪತ್ರದ ಪ್ರತಿ. ಏನು ಅಂದ್ರೆ, ಮುನ್ಸಿಪಲ್ ಕ್ಲಬ್ಬಿನ ಅಧ್ಯಕ್ಷರಾಗಿದ್ದಂತ ನನ್ನ ಮುತ್ತಾತ ಅವರು ಒಂಟಿಕೊಪ್ಪಲಿಗೆ ಹೋಗೋ ದಾರಿಯಲ್ಲಿ ಮೈಸೂರಿನ ಒಂದು ವಿಸ್ತರಣೆಗೆ ಅಂದಿನ ಮಹಾರಾಣಿಯವರ ಹೆಸರನ್ನು, ಶ್ರೀರಂಗಪಟ್ಟಣ ರಸ್ತೆಗೆ ಅಂದಿನ ಯುವರಾಜರ ಹೆಸರನ್ನು ಇಡುವ ಸಲಹೆಗೆ ಅಂದಿನ ಮಹಾರಾಜರು ಬೆಂಗಳೂರಿನ ಅರಮನೆಯಿಂದ ಒಪ್ಪಿಗೆ ಕಳಿಸಿದ ಮಾಹಿತಿ ಇಲ್ಲಿತ್ತು. ಇನ್ನು ಜುಲೈ 9/1919 ಮಿರ್ಜಾ ಇಸ್ಮಾಯಿಲ್ ಬರೆದ ಪತ್ರ ಇಲ್ಲಿದೆ. ಅದು ಮೈಸೂರಿನ ಒಂದು ವಿಸ್ತರಣೆಗೆ ವಾಣಿವಿಲಾಸ್ ಮೊಹಲ್ಲಾ ಅಂತ ಮಹಾರಾಣಿಯವರ ಹೆಸರಿಡಲು ಶ್ರೀಕಂಠೇಶ್ವರ ಅಯ್ಯರ್ ಕೊಟ್ಟಿದ್ದ ಪ್ರಸ್ತಾಪಕ್ಕೆ ಮಹಾರಾಜರು ನೀಡಿದ ಒಪ್ಪಿಗೆಯ ಪತ್ರ. ಇನ್ನು 1917 ಮಾರ್ಚ್ 6 1919 ಮಾರ್ಚ್ 8 ಶ್ರೀಕಂಠೇಶ್ವರ ಅಯ್ಯರ್ ಅವರು ಮೈಸೂರಿನಲ್ಲಿ ಉಚ್ಚ ಶಿಕ್ಷಣದ ಬಗ್ಗೆ ಕಳಿಸಿದ ಕಿರು ಪುಸ್ತಕವನ್ನ ಓದಿ ಬೆಂಗಳೂರಿನ ದಿ ರೆಸಿಡೆನ್ಸಿ, ಅಂದ್ರೆ ಆವಾಗ ಇಂಗ್ಲಿಷ್ ಪ್ರತಿನಿಧಿಗಳಿದ್ರಲ್ಲ, ದ ರೆಸಿಡೆನ್ಸಿ ಕಳಿಸಿದ ಮೆಚ್ಚುಗೆ ಪತ್ರದ ಪ್ರತಿ. ಈ ವೆಸ್ಟರ್ನ್ ಎಜುಕೇಶನ್ ಅಂತೆಲ್ಲ ಹೇಳ್ತಾರೆ, ಆದ್ರೆ
ಮೈಸೂರು ಸಂಸ್ಥಾನದಲ್ಲಿ ಆಗ ಶಿಕ್ಷಣಕ್ಕೆ ಇದ್ದಂತಹ ಮಹತ್ವ, ನಮ್ಮ ಮುತ್ತಾತನರು ಕೊಟ್ಟಿದ್ದಂತಹ ಸಲಹೆಗಳು, ಅವುಗಳನ್ನು ಆಧರಿಸಿ ಅವರು ಪ್ರೋಗ್ರೆಸಿವ್ ಉಚ್ಚ ಶಿಕ್ಷಣದ ಬಗ್ಗೆ ಏನ್ ಹೇಳಿದ್ದಾರೆ ಅದು ಬಹಳ ಚೆನ್ನಾಗಿದೆ. ಆದ್ರಿಂದ ಎಲ್ಲರಿಗೂ ನಿಮ್ಮಂತ ವಿಶಾಲ ಮನಸ್ಸಿದ್ರೆ ನೀವು ಹೇಳಿರೋ ವಿಚಾರದಲ್ಲಿ ತಪ್ಪುಗಳಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲ ಜನರಿಗೂ ಶಿಕ್ಷಣ ಸಿಗಬೇಕು, ಕೆಳವರ್ಗದ ಜನರಿಗೂ ಜಾತ್ಯತೀತವಾಗಿ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಇವರೆಲ್ಲ ಪ್ರತಿಪಾದಿಸಿದ ಈ ರಿಪೋರ್ಟ್ ವರದಿ ಇದು. ಹಾಗೆ 13/2/1921 ಮೈಸೂರು ಸರ್ಕಾರದ ಮೈಸೂರು ಅರಮನೆಯಿಂದ ಮೈಸೂರು ಮುನ್ಸಿಪಲ್ ಕೌನ್ಸಿಲರ್ ಗೌರವಾಧ್ಯಕ್ಷರಾಗಿದ್ದ ಶ್ರೀಕಂಠೇಶ್ವರ ಅಯ್ಯರ್ ಅವರಿಗೆ ಬಂದಿದ್ದ ಪತ್ರದ ಒಕ್ಕಣೆ. ಹಾಗೆ ಮೈಸೂರು ಅರಮನೆಯಿಂದ ರಾಜಸಭಾಭೂಷಣ ದಿವಾನ್ ಬಹದ್ದೂರ್ ಶ್ರೀಕಂಠೇಶ್ವರ ಅಯ್ಯವರಿಗೆ ಬಂದಿದ್ದ ಪತ್ರಗಳು ಇಲ್ಲಿವೆ. ಹಾಗೆ 15/10/1923 ಅಂದಿನ ಮೈಸೂರು ಸರ್ಕಾರದ ಮೈಸೂರು ಅರಮನೆಯಿಂದ ರಾಜಸಭಾಭೂಷಣ ದಿವಾನ್ ಬಹದ್ದೂರ್ ಶ್ರೀಕಂಠೇಶ್ವರ ಅವರಿಗೆ ಬಂದಿದ್ದ ಪತ್ರದ ಒಕ್ಕಣೆ ಇಲ್ಲಿದೆ. ಹಾಗೆ ಹೊಸ ಉದ್ಯಾನವನಕ್ಕೆ ಮಹಾರಾಜರ ಹೆಸರಿಡುವ ಬಗ್ಗೆ ಇವರ ಪ್ರಸ್ತಾಪಕ್ಕೆ ಮಹಾರಾಜರು ಒಪ್ಪಿ ಮಿರ್ಜಾ ಇಸ್ಮಾಯಿಲ್ ಅವರು ಬರೆದ ಪತ್ರ ಇಲ್ಲಿದೆ. ಅಂದ್ರೆ ಆಗಿನ ಕಾಲದಲ್ಲಿ ಇವರು ಎಷ್ಟೆಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಇವನ್ನೆಲ್ಲ ಮಹಾರಾಜರು ಮೆಚ್ಚಿಕೊಂಡು ದಿವಾನ್ರ ಮೂಲಕ ಅವರಿಗೆ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ನೋಡಿ 30/3/26 ಮಿರ್ಜಾ ಇಸ್ಮಾಯಿಲ್ ಬರೆದಿದ್ದ ಪತ್ರ ರಾಜಸಭಾಭೂಷಣ ಇವರಿಗೆ, ಮತ್ತೆ 9/7/26 ಬರೆದ ಪತ್ರ, ಅವೆರಡರ ದಾಖಲೆಗಳು. ಇನ್ನು 23/5/1930 ಜಯಚಾಮರಾಜೇಂದ್ರ ಒಡೆಯರ್ ಅವರ ಉಪನಯನ ಮಹೋತ್ಸವದ ಸಂದರ್ಭದಲ್ಲಿ ಮಹಾರಾಜ ಶ್ರೀ ಕೃಷ್ಣರಾಜ ಒಡೆಯರ್ ಅವರಿಂದ ಶ್ರೀಕಂಠೇಶ್ವರ ಅಯ್ಯರ್ ಅವರಿಗೆ ಬಂದಿದ್ದ ಆಹ್ವಾನ ಪತ್ರ. ಇನ್ನು ಮುಂದಿನ ದಾಖಲೆ ಏನು ಅಂತಂದ್ರೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಶ್ರೀಕಂಠೇಶ್ವರ ಅವರಿಗೆ ಬಂದಿದ್ದ ರಕ್ತಾಕ್ಷಿ ನಾಮ ಸಂವತ್ಸರದಲ್ಲಿ ಬಂದಿದ್ದ ಶುಭಾಶಯ ಪತ್ರ. ಹಾಗೆ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಿಂದ ಬಂದಂತಹ ಪತ್ರ. ಯಾಕಂದ್ರೆ ಇವರು ಅನೇಕ ಪುಸ್ತಕಗಳನ್ನ ಯೂನಿವರ್ಸಿಟಿಗೆ ದಾನ ಮಾಡಿದ್ರು, ಕೊಟ್ಟಿದ್ರು. ಹಾಗೆ ಅದ್ರಲ್ಲಿ ಏನಿದೆ ಅಂದ್ರೆ ನೋಡಿ, ಕಾರ್ಪಸ್ ಇನ್ಸ್ಕ್ರಿಪ್ಟಮ್ ಭಾವನಗರ ಪ್ರಾಚೀನ ಶೋಧ ಸಂಗ್ರಹ, ಎ ಕಲೆಕ್ಷನ್ ಆಫ್ ಪ್ರಾಕೃತ ಅಂಡ್ ಸಂಸ್ಕೃತ ಇನ್ಸ್ಕ್ರಿಪ್ಷನ್ಸ್, ಈ 4 ಪುಸ್ತಕಗಳನ್ನ ಯೂನಿವರ್ಸಿಟಿಗೆ ಕೊಟ್ಟಿದ್ದಾರೆ, ಅಪರೂಪದ ಪುಸ್ತಕಗಳನ್ನ. ಆಮೇಲೆ ವಿಶ್ವವಿದ್ಯಾಲಯದ ಕೌನ್ಸಿಲ್ ಸದಸ್ಯರಾಗಿದ್ರು ಶ್ರೀಕಂಠೇಶ್ವರಯ್ಯ. 6/7/1926 ಬಂದ ಪತ್ರದ ಪ್ರತಿ ಮೈಸೂರಿನ ಸರ್ಕಾರಿ ಓರಿಯೆಂಟಲ್ ಲೈಬ್ರರಿ ಮೇಲ್ವಿಚಾರಕರಿಗೆ ತಾವು ಕಾಣಿಕೆಯಾಗಿ ಕೊಟ್ಟ ವಿಜಯಂಕರ್ ಅವರು ಬರೆದ ಸ್ವರಪಾನ ಸಂಧಾನ ಎನ್ನುವಂತ ಗ್ರಂಥಕ್ಕಾಗಿ ಧನ್ಯವಾದಗಳು. ನೋಡಿ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆಲ್ಲ ಬುಕ್ ಕೊಟ್ಟಿದ್ದಾರೆ ಅವರು. ಹಾಗೆ ಇನ್ನು ಮೈಸೂರಿನ ಅಭಿನವ ಶಂಕರಾಲಯ ಸ್ಥಾಪಿಸಕ್ಕೆ ಅವರೆಲ್ಲ ಪ್ರಯತ್ನ ಮಾಡಿದ್ರು. ಆಗಿನ ಕಾಲದಲ್ಲಿ ರಾಮಾಚಾರ್ಯ ಅನ್ನೋರ ಮನೆ ಹತ್ರ ಅದಕ್ಕೆ 3,000 ರೂಪಾಯಿ ಕೊಟ್ಟು ಆ ಜಾಗವನ್ನ ತಗೊಂಡ್ರು. ಆ ನಗರಾಭಿವೃದ್ಧಿ ಮಂಡಳಿ ಅಂದ್ರೆ ಆಗ CIT ಬಿತ್ತಲ್ಲ, ಅದರಲ್ಲಿ ಒಂದು ಗೊತ್ತುವಳಿಯನ್ನೆಲ್ಲ ಮಾಡಿದ್ರು. ಮತ್ತೆ ಶಂಕರಾಲಯದ ದತ್ತಿ ನಿಧಿಗೆ 500 ರೂಪಾಯಿಯ ಬ್ಯಾಂಕ್ ಆಫ್ ಮೈಸೂರು ಚೆಕ್ ಕಳಿಸಿದ್ದಕ್ಕೆ ಶೃಂಗೇರಿ ಮಠದ ಸರ್ವಾಧಿಕಾರಿಗಳಾದ ಎನ್ ಶ್ರೀಕಂಠ ಶಾಸ್ತ್ರಿಗಳು ಬರೆದರು ಮೆಚ್ಚುಗೆ ಪತ್ರ. ನೋಡಿ, ಆಗಿನ ಕಾಲದಲ್ಲಿ 500 ರೂಪಾಯಿ ಕೊಟ್ಟಿದ್ದಾರೆ. ಹಾಗೆ ಅಭಿನವ ಶಂಕರಾಲಯ ನಿರ್ಮಾಣಕ್ಕಾಗಿ ಶ್ರೀಕಂಠೇಶ್ವರ ಅಯ್ಯರವರ ಪ್ರಯತ್ನ, ಶೃಂಗೇರಿಯ ಹಿಂದಿನ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳ ಜನ್ಮಸ್ಥಳದಲ್ಲಿ ಸ್ಮಾರಕ ನಿರ್ಮಿಸಲಿಕ್ಕೆ ಮೈಸೂರು ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿಯು ಬ್ರಹ್ಮಶ್ರೀ ವಿದ್ಯಾವಿಶಾರದ ಕುಣಿಗಲ್ ರಾಮಶಾಸ್ತ್ರಿಗಳ ಮೈಸೂರಿನ ಕೋಟೆ ಮೊಹಲಾದಲ್ಲಿದ್ದ 2,494 ಚದರ ಯಾರ್ಡ್ ವಿಸ್ತೀರ್ಣದಲ್ಲಿದ್ದ ಮನೆಯನ್ನ 3,000 ರೂಪಾಯಿ ಕೊಟ್ಟು ಪಡೆದುಕೊಳ್ಳಲು ನಿರ್ಧರಿಸಲಾಯಿತು. ಆ ಲೆಟರ್ ನಿವೃತ್ತ IGP ಶ್ರೀಕಂಠೇಶ್ವರ ಅಯ್ಯರ್ ಅವರಿಗೆ ಹೆಡ್ ಕ್ವಾರ್ಟರ್ ರೇಂಜರ್ನ ಸಹಾಯಕ ಇಂಜಿನಿಯರ್ ಅವರು 10/5/1935 ಅಂದಿನ ಮೈಸೂರು ಸರ್ಕಾರ ಹಾಗೂ ಶಂಕರ ಮಠಕ್ಕೆ ಸಂಬಂಧಿಸಿದವರ ಮಧ್ಯೆ ಮಾಡಲಾದ ಒಪ್ಪಂದದ ಕರಡು ಪ್ರತಿ ಕಳಿಸಿದ್ದು. ಹಾಗೆ ಮುಂದೆ ಹುಜೂರ್ ಕಾರ್ಯದರ್ಶಿಗಳ ಪರವಾಗಿ ಎಂ ರಾಮರಾವ್ ಸಹಿ ಮಾಡಿರುವ ಪತ್ರದ ವಿವರಗಳು ಇದೆಲ್ಲ ಇದೆ. ಅಂದ್ರೆ ಶಂಕರ ಮಠದ ಸಲುವಾಗಿ ಮತ್ತು ಮೈಸೂರಿನ ಅರಮನೆಯ ದಿವಾನರಾಗಿದ್ದ ತಂಬು ಶೆಟ್ಟಿ ಅವರಿಗೆ ಮೈಸೂರಿನ ತಮ್ಮ ಮನೆ ಮಹಾಲಕ್ಷ್ಮಿಯಿಂದ ಶ್ರೀಕಂಠೇಶ್ವರ ಅಯ್ಯರ್ ಅವರು 4/6/1933 ಬರೆದ ಪತ್ರ ಇದೆ. ಇದರಲ್ಲಿ ಮೈಸೂರಿನ ಅಭಿನವ ಶಂಕರಾಲಯಕ್ಕೆ ನೆಲ ಮಂಜೂರು ಮಾಡಿದ್ದಕ್ಕೆ ತಮ್ಮ ಸಂತಸ ಹಾಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ
ಶ್ರೀ ಅಭಿನವ ಶಂಕರಾಲಯಕ್ಕೆ ನೀರಾವರಿ ಭೂಮಿಯನ್ನ ದತ್ತಿಯಾಗಿ ಕೊಡುವ ಆದೇಶ ಬಂದಿದ್ದಕ್ಕೆ ಸಂತೋಷ ಪಟ್ಟಿದ್ದಾರೆ. ಮತ್ತೆ ಸ್ವಾಮಿಗಳ ಆಶೀರ್ವಾದ ಇದೆ. ಮತ್ತೆ ಇದ್ರ ಬಗ್ಗೆ ನೋಡಿ ತುಂಬಾ ದಾಖಲೆಗಳಿದೆ. ಇದ್ರ ಬಗ್ಗೆ ನಾನು ಹೆಚ್ಚು ಪ್ರಸ್ತಾಪಿಸಲ್ಲ. ಮೈಸೂರಿನ ಅಭಿನವ ಶಂಕರಾಲಯದ ಬಗ್ಗೆ ವರದಿಯಲ್ಲಿ ಇವ್ರ ಬಗ್ಗೆ ಹೆಜ್ಜೆ ಹೆಜ್ಜೆಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ ಇವರು ಎಲ್ಲ ಅಧಿಕಾರದ ಸ್ಥಾನಗಳಿಂದ ನೋಡಿ, ಅದು ಇಂಗ್ಲಿಷ್ ಇರೋದಲ್ಲ, ನಾ ಕನ್ನಡ ಅನುವಾದ ಮಾಡಿದ್ದೀನಿ. ಹಾಗೆ ನೋಡಿ, ಅದರಲ್ಲಿ ಸುಮಾರು ಪುಟಗಳಲ್ಲಿ ಸುಮಾರು ಪ್ಯಾರಾಗಳಲ್ಲಿ ಇವರ ಬಗ್ಗೆ ಮೆಚ್ಚುಗೆ ಇದೆ. ಆಮೇಲೆ ಶ್ರೀಕಂಠೇಶ ಅವರ ಭಾವಚಿತ್ರದ ಅನಾವರಣ ಆಯಿತು ಮುಂದಿನ ಸ್ವಾಮಿಗಳಿಂದ 1962ರಲ್ಲಿ. ಈಗಲೂ ಸಹ ನೀವು ಅಭಿನವ ಶಂಕರಾಲಯಕ್ಕೆ ಶಂಕರ ಮಠಕ್ಕೆ ಹೋದ್ರೆ ಅಲ್ಲಿ ನಮ್ಮ ಮುತ್ತಾತ್ನವರ ದೊಡ್ಡ ಫೋಟೋ ಇದೆ, ನೋಡ್ಬೋದು. ಈ ಪುಸ್ತಕದ ಬಿಡುಗಡೆಯನ್ನು ಸಹ ನಾನು ಕಳೆದ ವರ್ಷ ಶಂಕರ ಮಠದಲ್ಲೇ ಮಾಡಿದೆ. ಅಲ್ಲಿಯ ಧರ್ಮಾಧಿಕಾರಿಗಳಾದಂಥವರು ಅದರ ಒಂದು ಉದ್ಘಾಟನೆಯನ್ನ ಮಾಡಿದ್ರು ಆ ಕಾರ್ಯಕ್ರಮದ್ದು. ಹಾಗೆ ಮಹಾರಾಜ ಜಯಚಾಮರಾಜ ಒಡೆಯರಿಗೆ ನಮ್ಮ ಮುತ್ತಾತನ ಮೊಮ್ಮಗ ಆಗಿದ್ದಂತ ಶ್ರೀಕಂಠನವರು ಒಂದು ಆಹ್ವಾನ ಪತ್ರಿಕೆ ಕಳಿಸಿದ್ರು. ಅದರ ಪತ್ರ ಇದು. ಆಮೇಲೆ ಇವೆಲ್ಲ ಶಂಕರ ಮಠದ ದಾಖಲೆಗಳು. ಇದು ನಿರ್ಮಾಣ ಹೇಗೆ ಶುರು ಆಯ್ತು, ಅದರ ಪ್ಲಾನಿಂಗ್ ಹೇಗಾಯ್ತು, ಏನೇನು ವರ್ಕ್ ಆಯ್ತು, ಪ್ರೋಗ್ರೆಸ್ ಆಯ್ತು, ಇದರಲ್ಲಿ ಇವ್ರು ಹೇಗಿದ್ರು, ಇದೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಈ ಫೋಟೋಗಳು ಮುಖ್ಯವಾದದ್ದು. ಗುರುಭಕ್ತ ಕೇಸರಿ ಅಂತ ಅವರಿಗೆ ಸ್ವಾಮಿಗಳು ಬಿರುದು ಕೊಟ್ಟಿದ್ರು. ಅವರ ಭಾವಚಿತ್ರವನ್ನ ಅಭಿನವ ಶಂಕರಾಲಯದಲ್ಲಿ ಶೃಂಗೇರಿ ಜಗದ್ಗುರು ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಉದ್ಘಾಟಿಸಿದ್ರು. ಆ ಫೋಟೋ ಇದು. ಈಗಲೂ ಸಹ ನೋಡಿ ಈ ಫೋಟೋ ಇದೆ ಅಲ್ಲಿ. 62ನೇ ಇಸ್ವಿಲಿ ಸ್ವಾಮಿಗಳು ಅನಾವರಣ ಮಾಡಿದಂತ ಫೋಟೋ. ಆಮೇಲೆ ಜಗದ್ಗುರುಗಳು ಅವತ್ತು ಭಕ್ತರನ್ನು ಉದ್ದೇಶಿಸಿ ಮಾತಾಡಿದ್ದು. ಈ ಗುರುಭಕ್ತ ಕೇಸರಿ ಅವರ ಭಾವಚಿತ್ರ ಅನಾವರಣ ಮಾಡುವಾಗ ಜಗದ್ಗುರುಗಳಿಗೆ ಭಿನ್ನ ಒತ್ತಳೆ ಅರ್ಪಿಸಲಾಯಿತು. ಅದು ಹಾಗೆ ಇದು ವೆಲ್ತ್ ಆಫ್ ಮೈಸೂರು ಅಂತ ಒಂದು ಇಂಗ್ಲಿಷ್ ಪತ್ರಿಕೆ ಇತ್ತು. ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆ? ಮೈಸೂರಲ್ಲಿ 1/4/1924ರಲ್ಲಿ ವೆಲ್ತ್ ಆಫ್ ಮೈಸೂರು ಆಂಗ್ಲ ದಿನಪತ್ರಿಕೆಯಲ್ಲಿ ಈ ಸಮಾರಂಭದ ಬಗ್ಗೆ, ನಮ್ಮ ಮುತ್ತಾತನ ಬಗ್ಗೆ ಬಹಳಷ್ಟು ವಿವರವಾಗಿ ದಾಖಲೆ ಬರೆದಿದ್ದಾರೆ. ಇನ್ನು ಸಾಧ್ವಿ ಪತ್ರಿಕೆ ಹೇಳಿದೆ ನಿಮಗೆ. ಸಾಧ್ವಿ ಪತ್ರಿಕೆಯ ಮೊದಲನೇ ಪುಟದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಇದ್ದಿದ್ದು. ಆಮೇಲೆ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ಗೆ ಮುಖ್ಯ ಅತಿಥಿಗಳಾಗಿ ಹೋಗಿದ್ರು ಶ್ರೀಕಂಠೇಶ್ವರಯ್ಯರ್. ಆ ಇನ್ವಿಟೇಷನ್. ಅವ್ರು ಇಂಗ್ಲಿಷ್ ಬಹಳ ಚೆನ್ನಾಗಿತ್ತು, ಬಹಳ ವಿಷಯಗಳು ಗೊತ್ತಿತ್ತು ಅವರಿಗೆ, ಬಹಳ ಅಭ್ಯಾಸ ಮಾಡಿದ್ರು. ಈ ಸಮಾರಂಭದ ಕಾರ್ಯಕ್ರಮ ಪಟ್ಟಿ ಮತ್ತೆ ಅವರ ಸ್ಪೀಚ್ ಅನ್ನ ಸಹ ಪ್ರಿಂಟ್ ಮಾಡಿದ್ದಾರೆ. ಅದರಲ್ಲಿ ಅವರು ಶಿಕ್ಷಣದ ಬಗ್ಗೆ, ಅವರು ಪೂರ್ತಿ ಸ್ಪೀಚ್ ಇಲ್ಲಿ ಹಾಕಿದ್ದೀನಿ ನಾನು. ಅವರು ಶಿಕ್ಷಣದ ಬಗ್ಗೆ, ಭಾರತೀಯರು ಯಾರಿಗೂ ಕಮ್ಮಿ ಆಗದೆ ಇದ್ದಂಗೆ ಹೇಗೆ ಶಿಕ್ಷಣವನ್ನು ಪಡೀತಿದ್ದಾರೆ ಅನ್ನೋದ್ರ ಬಗ್ಗೆ ಹೆಮ್ಮೆ ಇತ್ತು. ಅದರ ಕನ್ನಡ ಅನುವಾದವನ್ನು ಸಹ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಡಾಕ್ಟರ್ ಮಿಲ್ಲರ್ ಅವರ ಎದುರಿಗೆ ಆ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಆಗಿದ್ದಂತ ನಮ್ಮ ಮುತ್ತಾತ ಅವರು ಅವರಿಗೆ ಈ ಪತ್ರವನ್ನ ಕೊಟ್ಟಿದ್ದಾರೆ. ಹೀಗೆ ಈ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಅವ್ರಿಗೆ ಮಾನವ ಪ್ರೇಮ ಎಷ್ಟಿತ್ತು. ಹಿಂದುಳಿದ ಜಾತಿಯವರ ಅಭಿವೃದ್ಧಿಗಾಗಿ ಅವರೊಂದು ಫಂಡ್ ಕ್ರಿಯೇಟ್ ಮಾಡಿದ್ರು. ವಿಧವೆಯರಿಗೆ, ಹಿಂದುಳಿದ ವರ್ಗದವರ ಶಿಕ್ಷಣಕ್ಕಾಗಿ ಎಲ್ಲ ಅವ್ರು ಫಂಡ್ ಕೊಟ್ರು. ಆಮೇಲೆ ನಂಜನಗೂಡು ಚಾಮರಾಜನಗರ ರೈಲ್ವೆ ಮಾರ್ಗದ ಉದ್ಘಾಟನೆ ಆಯ್ತು. ಆ ಸಂದರ್ಭದಲ್ಲೂ ಇವರೆಲ್ಲ ಕೆಲಸ ಮಾಡಿದ್ದಾರೆ. ಆ ಬಗ್ಗೆ ಈ ದಾಖಲೆಗಳು. ಹಾಗೆ ಉದಕ್ ಮಂಡಲದಲ್ಲಿ ನಡೆದಂತ ಸಮಾರಂಭ. ಇನ್ನು ಬಹಳ ವಿಚಿತ್ರ ಅಂದ್ರೆ ನೋಡಿ, 1854ನೇ ಇಸ್ವಿದು ಯುಗಾದಿ ಅಂತ ಬುಕ್ಕು. ಅದು ಯುಗಾದಿ ಬಗ್ಗೆ ಅದು ಒಂದು ಇದು ಏನು ಶುಭಾಶಯ. ಇಲ್ಲಿರುವಂತ ನೋಡಿ ವಿಶೇಷ ಚಿತ್ರ ಮತ್ತೆ ಆ ಸಾಲುಗಳನ್ನು ಗಮನಿಸಿ. ಇನ್ನು ನವಾಬ್ ಅಮೀನ್ ಜಂಗ್ ಬಹದ್ದೂರ್ ಅವರಿಂದ ಬಂದಂತ ಶುಭಾಶಯ ಪತ್ರ. ಈ ಶುಭಾಶಯ ಪತ್ರದ ಹಿಂದಿನ ಪುಟದಲ್ಲಿ ಶೇಕ್ಸ್ಪಿಯರ್ನ 2 ಸಾಲನ್ನ ಉದ್ಘರಿಸಿದ್ದಾರೆ. ಲುಕ್ ವಿಚ್ ಈಸ್ ಬೆಸ್ಟ್, ದ್ಯಾಟ್ ಬೆಸ್ಟ್ ಐ ವಿಶ್ ಇನ್ ದಿ, ದಿಸ್ ವಿಶ್ ಐ ಹ್ಯಾವ್, ದೆನ್ 10 times ಹ್ಯಾಪಿ ಬಿ ಅಂತ ಶೇಕ್ಸ್ಪಿಯರ್ ಮಾತನ್ನ ಇಲ್ಲಿ ಉದ್ಘರಿಸಿದ್ದಾರೆ. ಆಮೇಲೆ ಅವರ ಡೈರಿ ನೋಡಿ, ಆಗಿನ ಕಾಲದಲ್ಲಿ 100 ವರ್ಷಕ್ಕಿಂತ ಜಾಸ್ತಿ ಆಗಿದೆ, 120-130 ವರ್ಷ ಆಗಿರ್ಬೋದು. ಅವರು ಪ್ರತಿದಿನ ಡೈರಿ ಬರೀತಿದ್ರು. ಆ ಡೈರಿಯ ಕೆಲವು ಪುಟಗಳು, ಅದರಲ್ಲಿ ಯಾರನ್ನ ಮೀಟ್ ಮಾಡಿದೆ, ಏನ್ ಮಾಡಿದೆ, ಇದು ನೋಡಿ ಅವರ ಸಹಿ. ಆಮೇಲೆ ಇದು ಮೈಸೂರು ರಾಜ್ಯದ ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಆಗಿದ್ದ ಅವರಿಗೆ 56ನೇ ಜನ್ಮದಿನದಂದು 3 ತಿಂಗಳ ರಜಾ ಕೊಟ್ಟರು.
ಆಮೇಲೆ ನಿವೃತ್ತರಾಗ್ತಾರೆ ಅಂತ ಹೇಳಿ ದಿ ಕರ್ನಾಟಕ ಆಂಗ್ಲ ಪತ್ರಿಕೆಯ 1917 ಮಾರ್ಚ್ 31 ಶನಿವಾರದ ಸಂಚಿಕೆ ಪ್ರಕಟಿಸಿತ್ತು. 1/4/1917 ಅವರು ಸೇವಾ ನಿವೃತ್ತಿ ಪಡೆದರು. ಅದು ಯಾವ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ವೈಯಕ್ತಿಕ ಕಾರಣ ಮತ್ತೆ ಬೇಸರದ ಕಾರಣದಿಂದ ಅವರು ನಿವೃತ್ತಿ ಪಡೆದ್ರು. ಆ ನಿವೃತ್ತಿ ಪಡೆದ ಮೇಲೆ ನೋಡಿ, ಲಕ್ಷ್ಮೀಪುರಮನ ಅವರ ಮನೆಯಲ್ಲಿರುವಂತಹ ಕೆಲವು ಆ ಕಾಲದ ಆಮೇಲೆ ಅವ್ರು ಎಷ್ಟು ಓದ್ತಿದ್ರು ಅಂದ್ರೆ ಇವತ್ತಿಗೂ ಸಹ ಆ ಮನೆಯಲ್ಲಿ ಅವರ ಮರಿಮಕ್ಕಳು, ನಾನು ಅವರ ಮರಿಮಗ ಅಲ್ವಾ, ಆ ಇನ್ನೊಂದು ಕಡೆಯಿಂದ ಮರಿಮಕ್ಕಳಾಗಿರೋರು ಅವರು ಕೊಂಡಿದ್ದಂತ ಸಹಿ ಹಾಕಿಟ್ಟಂತ ಪುಸ್ತಕಗಳು ಮ್ಯಾಕ್ಸ್ ಮ್ಯುಲ್ಲರ್ ಅವರ ಅಷ್ಟು ವಾಲ್ಯೂಮ್ಸ್ ಅಲ್ಲಿದೆ. ಒಂದು ಇಡೀ ಕೋಣೆ ತುಂಬಾ ಅವ್ರು ಓದ್ತಿದ್ದಂತ ಬುಕ್ಸ್ ಎಲ್ಲವನ್ನ ಓದಿ ಅವರು ಪೆನ್ಸಿಲ್ ನಲ್ಲಿ ಮುಖ್ಯವಾದದ್ದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ತಿದ್ರು. ಅಂದ್ರೆ ತುಂಬಾ ಓದ್ತಿದ್ರು ಅವರು. ಆದ್ರೆ ಅವರಿಗೆ ಬಂದಿರೋ ಬಿರುದುಗಳ ಬಗ್ಗೆ ನೋಡಿ ಇಲ್ಲಿದೆ. ಇಲ್ಲ, ಅವ್ರ ವಂಶಾವಳಿ ಬಗ್ಗೆನೂ ಬರ್ದಿದ್ದೀನಿ. ಅವ್ರ ಕೆಲವು ಇನ್ವಿಟೇಷನ್ಸ್ ಹಾಕಿದ್ದೀನಿ. ಇದು ನೋಡಿ, ಇಂದಿನ ತಲೆಮಾರಿನವರು. ಈ ಫೋಟೋನು ಹಳೆಯದು. ಹೀಗಾಗಿ ಅವರ ವಂಶವೃಕ್ಷ ಬರೆದಿದ್ದೀನಿ ನಾನು ಬಹಳ ಕಷ್ಟಪಟ್ಟು. ನಮ್ಮ ತಲೆಮಾರಿನ ತನಕನೂ ವಂಶವೃಕ್ಷ ಹೇಗೆ ಬಂತು ಅಂತ ಬಹಳ ಕಷ್ಟಪಟ್ಟು ಬರೆದಿದ್ದೀನಿ, ಸಂಗ್ರಹಿಸಿ. ಆಮೇಲೆ ಅದ್ವೈತ ವೇದಾಂತದ ಪ್ರತಿಪಾದಕ ಆದಿಶಂಕರಾಚಾರ್ಯರ ಬಗ್ಗೆ ಒಂದು ಲೇಖನವನ್ನ ಬರೆದಿದ್ದೀನಿ, ಭಕ್ತಿಭಾವದಿಂದ ಅರ್ಪಿಸಿದ್ದೀನಿ. ಇದರಲ್ಲಿ ಇದು ನನಗೆ ಸಿಕ್ಕಿದ್ದ ದಾಖಲೆಗಳು ಅವರ ಅಂದ್ರೆ ಶ್ರೀಕಂಠೇಶ್ವರ ಅಯ್ಯರ್ ಅವರ ಮಗ ಬಂದ್ಬಿಟ್ಟು ರಾಮಸ್ವಾಮಿ ಅಂತ ಹೇಳಿ, ಅವ್ರ ಮಗ ಶ್ರೀಕಂಠನ್ ಅಂತ ಹೇಳಿ, ಶ್ರೀಕಂಠನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅಂತ. ಆ ವಿಜಯಮಾಮಿಯವರ ಅವ್ರ ಮನೆ ಅಟ್ಟದ ಮೇಲೆ ಎಲ್ಲ ಇವನ್ನೆಲ್ಲ ಟ್ರಂಕ್ಗಳಲ್ಲಿ ತುಂಬಿಟ್ಟಿದ್ರು. ನಾನೊಂದು 30, ಈಗ ವಿಜಯಮಾಮಿ ಇಲ್ಲ, ಒಂದು ಸುಮಾರು 40 ವರ್ಷದ ಕೆಳಗೆ ನಾನು ಅಟ್ಟ ಹತ್ತಿ ವಿಶೇಷವಾಗಿ ವಿನಂತಿ ಮಾಡಿ, ಅವೆಲ್ಲ ಕೆಲವು ಗುಪ್ತವಾಗಿದ್ದುದು, ಕೆಲ ಪ್ರಚಾರ ಕೊಡೋ ಹಂಗಿಲ್ಲ, ಯಾವುದನ್ನ ಜನರಲ್ ಆಗಿತ್ತು ಕಾನ್ಫಿಡೆನ್ಷಿಯಲ್ ಇದ್ದದನ್ನೆಲ್ಲ ಬಿಟ್ಟು ನಾನು ಬಹುಶಃ 1/10 ಅಷ್ಟೇ ದಾಖಲೆಗಳನ್ನು ಆಧರಿಸಿ ಈ ಪುಸ್ತಕವನ್ನು ಬರೀಲಿಕ್ಕೆ ಸಾಧ್ಯವಾಯಿತು. ಇದು ಬರಿಬೇಕಾದ್ರೂ ಸಹ ನಾನು ಸುಮಾರು 30-40 ವರ್ಷ ಅದನ್ನು ಓದಿ ಯಾವ್ದನ್ನ ಎಲ್ಲಿ ಹಾಕ್ಬೇಕು ಅಂತ ಹೇಳಿ ಅದನ್ನ ವಿಂಗಡಿಸ್ತಾ ವಂಶಾವಳಿ ಮಾಡ್ಲಿಕ್ಕೆ ತಿಂಗಳಾನ್ಗಟ್ಲೆ ಹೋಯ್ತು. ಯಾಕಂದ್ರೆ ಬೇರೆಯವರು ಬೇರೆ ದೇಶದಲ್ಲಿ ಇರ್ತಾರೆ. ಹೀಗಾಗಿ ಇಂಥ ಒಬ್ಬ ಮುತ್ತಾತರನ್ನ ಹೊಂದಿದ್ದು ನನ್ನ ಭಾಗ್ಯದ ಪುಣ್ಯ ಅಂತಂತೀನಿ. ಯಾಕಂದ್ರೆ ಮೈಸೂರು ಒಂದು ರಾಜ್ಯ ಅಥವಾ ಕರ್ನಾಟಕ ರಾಜ್ಯದ ಇತಿಹಾಸದ ಹಿನ್ನೆಲೆಯಲ್ಲಿ ಮೈಸೂರು ಅರಮನೆಗೆ ಬಹಳ ಮಹತ್ವವಿದೆ. ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರು, ನಾಲ್ವಡಿ ಮಹಾರಾಜರು ಎಲ್ಲ ಏನಿದೆ, ಅವರು ಮೈಸೂರನ್ನ ಹ್ಯಾಕ್ ಕಟ್ಟಿದ್ದಾರೆ. ಈ ಕಟ್ಟುವಿಕೆಯ ಕೆಲಸದಲ್ಲಿ ನನ್ನ ಮುತ್ತಾತ ಅವರ ಪಾತ್ರವೂ ಇದೆ ಅಂತಂದಾಗ ಅದನ್ನ ಒಂದು ರಕ್ಷಣೆ ಮಾಡಿಕೊಂಡು ಇಟ್ಟಂತಹ ನಮ್ಮ ವಿಜಯಮಾಮಿಯವರ ಮನೆಯವರಿಗಾಗ್ಲಿ ಅವರ ಸಂತತಿಯವರಿಗಾಗ್ಲಿ ನಾನು ಧನ್ಯವಾದವನ್ನು ಹೇಳ್ತಾ, ನಮ್ಮ ಬಳಗ ತುಂಬಾ ದೊಡ್ಡದಾಗಿದೆ. ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ಕಡೆ ಇದೆ. ಹೀಗಾಗಿ ಈ ಪುಸ್ತಕದ ಬಗ್ಗೆ, ನಮ್ಮ ಮುತ್ತಾತನ ಬಗ್ಗೆ ಹೇಳಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಧನ್ಯವಾದಗಳು. ನೀವೆಲ್ಲ ಇದನ್ನ ಕೇಳಿ ಸಂತೋಷ ಪಟ್ಟಿರ್ಬೋದು ಅಂತ ಅನ್ಕೋತೀನಿ. ಯಾರಿಗೆ ಆಸಕ್ತಿ ಇದೆಯೋ ಇತಿಹಾಸದಲ್ಲಿ, ಮೈಸೂರಿನ ಇತಿಹಾಸದಲ್ಲಿ, ಮೈಸೂರು ಅರಮನೆ ಇತಿಹಾಸದಲ್ಲಿ ಆಸಕ್ತಿ ಇದೆಯೋ, ದಯವಿಟ್ಟು ನನ್ನನ್ನು ಸಂಪರ್ಕಿಸಿ ಈ ಪುಸ್ತಕವನ್ನ ಕೊಳ್ಳಬೇಕು. ಯಾಕಂದ್ರೆ ನಾನು ಇದ್ರ ಸಲುವಾಗಿ ಬಹಳಷ್ಟು ಶ್ರಮ, ದುಡ್ಡು ಎಲ್ಲವನ್ನ ಖರ್ಚು ಮಾಡಿದ್ದೇನೆ. ಇದಕ್ಕಾಗಿ ನಾನು ತಮ್ಮ ಚಾನೆಲ್ಗೆ ವಂದನೆಗಳನ್ನು ಹೇಳಿ ನನ್ನ ಕಾರ್ಯಕ್ರಮವನ್ನು ಇವತ್ತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.